ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ. ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಧರ್ಮಸ್ಥಳದ ವಿರುದ್ಧದ ಷಡ್ಯಂತರದಲ್ಲಿ ಒಂದು ವ್ಯವಸ್ಥಿತವಾದ ಟೂಲ್ ಕಿಟ್ ವರ್ಕ್ ಆಗ್ತಾ ಇದೆ. ಇದನ್ನ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ 1.5 ತಿಂಗಳಿನಿಂದ ಹೇಳ್ತಾ ಬರ್ತಾ ಇತ್ತು. ಇದು ಕೇವಲ ಧರ್ಮಸ್ಥಳ ಗ್ರಾಮ, ಆ ಗ್ರಾಮದಲ್ಲಿ ನಡೆದಿದೆ ಎನ್ನಲಾದ ಅತ್ಯಾಚಾರ, ಕೊಲೆ ಪ್ರಕರಣ, ಅದರ ಕಾನೂನಾತ್ಮಕ ತನಿಖೆ, ಇಷ್ಟಕ್ಕೆ ಇದರ ವ್ಯಾಪ್ತಿ ಸೀಮಿತವಾಗಿಲ್ಲ. ಇಲ್ಲಿ ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದ ಕೆಲವೊಂದಷ್ಟು ಕಾಣದ ಕೈಗಳ ಕೈವಾಡ ಇದೆ ಅನ್ನೋದನ್ನ ಕೂಡ ರಿಪಬ್ಲಿಕ್ ಕನ್ನಡ ಎಳೆ ಎಳೆಯಾಗಿ ಬಯಲು ಮಾಡ್ತಾ ಬರ್ತಾ ಇದೆ. ಇದೀಗ SIT ತನಿಖೆ ಮುಂದುವರೆದಂತೆ ರಿಪಬ್ಲಿಕ್ ಕನ್ನಡದ ಬಹುತೇಕ ವರದಿಗಳು ಸತ್ಯಕ್ಕೆ ಹತ್ತಿರವಾಗಿತ್ತು ಅನ್ನೋದಕ್ಕೆ ಸಾಕ್ಷ್ಯಗಳು ಸಿಗ್ತಾ ಇದೆ. ಟೂಲ್ ಕಿಟ್ ಅನ್ನೋ ಪದ ಯಾಕೆ ಬಳಕೆ ಮಾಡಿದೆ ಅಂದರೆ, ಈ ಧರ್ಮಸ್ಥಳದ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದ್ದೆ ಆ AI ವಿಡಿಯೋ ಮೂಲಕ ಅನ್ನೋದು ಬಹುತೇಕರ ನಂಬಿಕೆ. ಒಂದು ಅರ್ಥದಲ್ಲಿ ಅದು ನಿಜ ಕೂಡ ಹೌದು. ಆದರೆ ಹೀಗೆ ಧರ್ಮಸ್ಥಳದ ವಿರುದ್ಧವಾಗಿ ವ್ಯವಸ್ಥಿತವಾಗಿ ಅಪಪ್ರಚಾರ ಮಾಡುವಂತಹ ವಿಡಿಯೋಗಳನ್ನು ಮಾಡಲಿಕ್ಕೇನೆ ಫಂಡಿಂಗ್ ನಡೀತಾ ಇತ್ತು ಅನ್ನೋದು ಈಗೆಲ್ಲರಿಗೂ ಗೊತ್ತಿರುವ ವಿಚಾರವೇ. ಆ ಫಂಡಿಂಗಿಗೆ ಸಾಕ್ಷ್ಯಗಳು ಕೂಡ ಇದೀಗ ಹೊರಬರ್ತಾ ಇದೆ. ಇವತ್ತಿನ ಮಹಾಭಾರತ ಚರ್ಚೆಯಲ್ಲಿ ಇಡೀ ಆ ಟೂಲ್ ಕಿಟ್ ಹೇಗೆಲ್ಲ ವರ್ಕ್ ಆಗ್ತಾ ಇದೆ, ಯಾರೆಲ್ಲರೂ ಇದ್ರ ಹಿಂದಿದ್ದಾರೆ, ಕೇವಲ ಕರ್ನಾಟಕದ ಯೂಟ್ಯೂಬರ್ಸ್ ಮಾತ್ರವಲ್ಲ, ಹೇಗೆ ಕೇರಳದ ಯೂಟ್ಯೂಬರ್ಸ್ ಕೂಡ ಧರ್ಮಸ್ಥಳದ ವಿರುದ್ಧವಾಗಿ ಅಪಪ್ರಚಾರ ಮಾಡೋದ್ರಲ್ಲಿ ನಿರತರಾಗಿದ್ರು. ಕೇವಲ ಲೈಕ್ಸ್ ಹಾಗೆ ವ್ಯೂಸ್ಗಾಗಿ 800 ವರ್ಷಗಳಿಗೂ ಅಧಿಕ ಇತಿಹಾಸ ಇರುವಂತಹ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನ ಕುಚೇಷ್ಟೆ ಮಾಡುವ ಪ್ರಯತ್ನಕ್ಕೆ ಮುಂದಾಯಿತು. ಈ ಟೂಲ್ ಕಿಟ್ನ ಭಾಗ ಅನ್ನೋದನ್ನ ಕೂಡ ಚರ್ಚೆ ಮಾಡ್ತಾ ಹೋಗ್ತೀವಿ. ಈ ಚರ್ಚೆಗೆ ಇಳಿಯೋಕೆ ಮುಂಚೆ ಈ ಕ್ಷಣದ ಬ್ರೇಕಿಂಗ್ ಅಪ್ಡೇಟ್ ಒಂದರ ಕಡೆ ಗಮನ ಕೊಡೋಣ. ಧರ್ಮಸ್ಥಳದ ವಿರುದ್ಧ ಬುರ್ಡೆ ಗ್ಯಾಂಗ್ ಷಡ್ಯಂತರ, ಇದಕ್ಕೆ ಸಂಬಂಧಪಟ್ಟಂತೆ ವೀರೇಂದ್ರ ಹೆಗಡೆ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇವತ್ತು ಧರ್ಮ ಜಾಗೃತಿ ಸಮಾವೇಶ, ಅದರಲ್ಲಿ ಮಾತನಾಡಿದ್ದಾರೆ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗಡೆ ಅವರು. ಒಂದರ್ಥದಲ್ಲಿ ಭಾವುಕ ನುಡಿ. ಅಣ್ಣಪ್ಪ ಸ್ವಾಮಿ ರಕ್ಷಣೆ ಇದ್ದರೆ ಬೇರೆ ಯಾವುದೇ ರೀತಿಯ ರಕ್ಷಣೆ ನಮಗ್ ಬೇಡ. ತಪ್ಪು ಮಾಡೋರಿಗೆ ಶಿಕ್ಷೆಯನ್ನ ಮನುಷ್ಯರು ಕೊಡಬೇಕು ಅನ್ನೋದಿಲ್ಲ, ಶಿಕ್ಷೆಯನ್ನ ಅಣ್ಣಪ್ಪ ಸ್ವಾಮಿಯೇ ಕೊಡ್ತಾರೆ ಅಂತ ಹೇಳಿ ಕಾವಂದರು ಮಾತನಾಡಿದ್ದಾರೆ. ಸ್ವಾಮಿ ಮುನಿದ್ರೆ ಬಹುದೊಡ್ಡ ಅಪಾಯ ಕಟ್ಟಿಟ್ಟ ಬುತ್ತಿ. ಅಪಪ್ರಚಾರಿಗಳಿಗೆ ಧರ್ಮಾಧಿಕಾರಿಗಳು ಒಂದರ್ಥದಲ್ಲಿ ಎಚ್ಚರಿಕೆಯ ಸಂದೇಶ ಕೂಡ ಕೊಟ್ಟಿದ್ದಾರೆ. ಅಣ್ಣಪ್ಪನ ರಕ್ಷಣೆ ನಮಗೆ ಇದ್ದರೆ ಬೇರೆ ಯಾರ್ದು ರಕ್ಷಣೆ ಬೇಡ. ಯಾಕೆಂದರೆ ಎಲ್ಲರ ರಕ್ಷಣೆ ಅಣ್ಣಪ್ಪ ಇಲ್ಲಿ ಎಚ್ಚರಿಕೆಯಿಂದ ಮಾಡ್ತಾನೆ. ಈಗ ಕಳೆದ ಒಂದು 4 ತಿಂಗಳಿಂದ ನಡೆದ ಘಟನೆಗಳನ್ನು ನೋಡಿದರೆ ಅದು ಹೇಗೆ ಘಟನೆಗಳಾಗಿದೆ, ಹೇಗೆ ಸಂದರ್ಭೋಚಿತವಾಗಿ ಬದಲಾವಣೆ ಆಗಿದೆ ಅಂತ ಗಮನಿಸಿದರೆ ಅಣ್ಣಪ್ಪನ ಕಾರಬಾರ ಏನು, ಅದರ ಶಕ್ತಿ ಏನು, ಸ್ವಾಮಿ ಅನುಗ್ರಹ ಅಂದರೆ ಏನು ಅಂತ ನಿಮಗೆಲ್ಲ ಗೊತ್ತಾಗಿದೆ. ನಮಗೆ ಏನಾದರೂ ತಪ್ಪು ಮಾಡಿದರೆ ಶಿಕ್ಷೆ ಕೊಡುವವರು ಸರ್ಕಾರವಲ್ಲ, ಈ ಮನುಷ್ಯರು ಅಲ್ಲ. ಈ ಎಲ್ಲ ಈಗೇನು ಮಾಡ್ತಾ ಇದ್ದಿದ್ದಲ್ಲ, ಇದಕ್ಕಿಂತ ಹೆಚ್ಚು ಸ್ವಾಮಿ ಮುನ್ನಿದರೆ ಅವರು ಅದು ಭಾಳ ದೊಡ್ಡ ಆಪತ್ತು ಅಂತ ನಾನು ತಿಳ್ಕೊಂಡವನು. ಅದೇ ರೀತಿಯಲ್ಲಿ ಆಪತ್ತಿಗಿಂತ ಹೆಚ್ಚು ಅವ್ರು ಹೇಳ್ತಾರೆ, ಸಮಾಧಾನ ಮಾಡ್ತಾರೆ. ಆಮೇಲೆ ಹೆತ್ತ ತಾಯಿ ಬೇರೆ ಆದರೂ ಕೂಡ ಪೆದ್ದಿಯಪ್ಪ ಬೇಟಲ್ಲ ಸಂಖ್ಯಪ್ಪ ಕುಟುಂಬಗಳು ಕದಿಕೆಡೆ ಪೇರು ಕುರಿತು ಸಾಂಕೋನಿಗೆ ಕೀರ್ತಿ ಕಟ್ಟಣ ಪೇರಗಡೆ ಅಂತ. ಆ ಮಾತು ನಾನು ಗಂಭೀರವಾಗಿ ಸ್ವೀಕರಿಸಿದ್ದೇನೆ ಮತ್ತು ಗಂಭೀರವಾಗಿ ಇವತ್ತಿಗೂ ಸ್ವೀಕರಿಸ್ತಾ ಇದ್ದೇನೆ. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ಚಂದ್ರಶೇಖರ್ ಅವರಿದ್ದಾರೆ. ಹಾಗೆ ಈ ಯೂಟ್ಯೂಬರ್ಗಳ ವಿಚಾರದಲ್ಲೇನೆ ಬಹುದೊಡ್ಡ ಚರ್ಚೆ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಅಲ್ಲೇನೆ ಆಗ್ತಾ ಇತ್ತು. ಇವತ್ತು ಮಾಧ್ಯಮಗಳಲ್ಲೂ ಕೂಡ ಬಂತು. ಕನ್ನಡದ ಯೂಟ್ಯೂಬರ್ಗಳ ನಡುವೆನೇ ಇದೊಂಥರದಲ್ಲಿ ಯೂಟ್ಯೂಬರ್ಸ್ ವರ್ಸಸ್ ಯೂಟ್ಯೂಬರ್ ಅನ್ನೋ ಥರದಲ್ಲಿ ಆಗೋಗಿದೆ ಧರ್ಮಸ್ಥಳದ ವಿಚಾರ. ಇದಕ್ಕೆ ಬಹಳ ಪ್ರಮುಖವಾಗಿ ಕಾರಣವಾಗಿದ್ದು ಸುಮಂತ್ ಅವರು ಕೊಟ್ಟಂತಹ ಒಂದು ಮಾಧ್ಯಮ ಹೇಳಿಕೆ. ಚಂದನ್ ಅನ್ನೋರು ಯೂಟ್ಯೂಬ್ನಲ್ಲಿ ದುಡ್ಡಿಗಾಗಿ ಧರ್ಮಸ್ಥಳದ ವಿರುದ್ಧವಾಗಿ ವಿಡಿಯೋಗಳನ್ನ ಮಾಡ್ತಿದ್ದಾರೆ ಅನ್ನೋ ಅನುಮಾನವನ್ನ ವ್ಯಕ್ತಪಡಿಸಿದ್ರು. ಇನ್ಫ್ಯಾಕ್ಟ್ ಇವತ್ತು ನಾವು ಚಂದನ್ ಅವರನ್ನ ಕೂಡ ಆಹ್ವಾನ ಮಾಡಿದ್ವಿ ಚರ್ಚೆಗೆ. ಆದರೆ ಅವರದ್ದೇ ಆದ ಕಂಡೀಷನ್ಗಳನ್ನು ಅಪ್ಲೈ ಮಾಡಿದ್ರು. ಹಾಗಾಗಿ ಅವರು ಬರಲಿಕ್ಕೆ ನಿರಾಕರಿಸಿದ್ರು ಕೂಡ. ಒಂದು ಚೇರನ್ನ ಅವ್ರಿಗಾಗೇನೆ ರಿಸರ್ವ್ ಆಗಿಟ್ಟು ಅವ್ರು ಯಾವುದೇ ಸಂದರ್ಭದಲ್ಲಿ ಬಂದು ಜಾಯಿನ್ ಆಗಬಹುದು, ಅಥವಾ ಕನಿಷ್ಠ ದೂರವಾಣಿ ಮೂಲಕವಾದರೂ ಕೂಡ ಜಾಯಿನ್ ಆಗಿ ಅವ್ರ ಮೇಲೆ ಬರ್ತಾ ಇರುವ ಅಲಿಗೇಷನ್ಗಳಿಗೆ ಉತ್ತರವನ್ನು ಕೊಡಬಹುದು, ಕೊಡ್ಲಿ ಅನ್ನೋ ನಿರೀಕ್ಷೆಯೊಂದಿಗೆ ಇವತ್ತಿನ ಚರ್ಚೆಯಲ್ಲಿ ಸದ್ಯಕ್ಕೆ ಸುಮಂತ್ ಅವರು ಜಾಯಿನ್ ಆಗಿದ್ದಾರೆ. ಯೂಟ್ಯೂಬರ್
ವಿಕಾಸ್ ಶಾಸ್ತ್ರಿ ಅವರು ಕೂಡ ಜಾಯಿನ್ ಆಗಿದ್ದಾರೆ. ಹಾಗೆ ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿ ಮಂಜುನಾಥ್ ಅವರು ಕೂಡ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕನ್ನಡದ ಯೂಟ್ಯೂಬರ್ಸ್ಗಳ ನಡುವೆ ನಡೀತಾ ಇರುವ ಸಂಘರ್ಷಕ್ಕೆ ನಾನು ಆಮೇಲೆ ಬರ್ತೀನಿ. ಆದರೆ ಬಹುದೊಡ್ಡ ಪ್ರಶ್ನೆ, ಇವತ್ತು SIT ಅಧಿಕಾರಿಗಳು ಕೇರಳ ಮೂಲದ ಯೂಟ್ಯೂಬರ್ ಒಬ್ಬರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಮನಾಫ್ ಅವ್ರ ಹೆಸರು ನಾನು ಕರೆಕ್ಟಾಗಿ ಪ್ರೊನೌನ್ಸ್ ಮಾಡ್ತಿದ್ದೀನೋ ಇಲ್ವೋ ಗೊತ್ತಿಲ್ಲ, ಆದರೆ ಹಾಗೆ ಅನ್ನೋದು ನನಗೆ ಸಿಕ್ಕಿರುವ ಮಾಹಿತಿ. ಕೇರಳ ಮೂಲದ ಯೂಟ್ಯೂಬರ್ ಒಬ್ರು ಮನಾಫ್ ಅಂತ ಹೇಳಿ ಅವರಿಗೆ ಚಂದ್ರಶೇಖರ್ ಅವರೇ ನೋಟಿಸ್ ಕೊಟ್ಟಿದೆ SIT. ಹಬ್ಬ ಇವತ್ತು ಅನ್ನೋ ಕಾರಣಕ್ಕೆ ನಾಳೆ ಬರ್ತೀನಿ ಅಂತ ಹೇಳಿದಾರಂತೆ. ಇವ್ರ ಪಾತ್ರ ಏನು? ಜುಲೈ 11 ನಮ್ಮ ವೀಕ್ಷಕರು ಇದನ್ನು ಬಹಳ ಗಂಭೀರವಾಗಿ ಹಾಗೆ ಸೂಕ್ಷ್ಮವಾಗಿ ಎಚ್ಚರಿಕೆಯಿಂದ ಕೇಳಿಸ್ಕೊಳ್ಬೇಕು. ಜುಲೈ 11 SIT ರಚನೆ ಆಗ್ಲಿಕ್ಕೆ ಮುಂಚೆನೆ ಕೇರಳದ ಈ ಯೂಟ್ಯೂಬರ್ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಆಗುತ್ತೆ. ಚಂದ್ರಶೇಖರ್ ಅವರೇ, ಈ ಬುರುಡೆ, ಈ SIT ರಚನೆಗೆ ಕಾರಣವಾಗಿರುವ ಬುರುಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಧರ್ಮಸ್ಥಳವನ್ನ ಮಾಸ್ ಬರಿಯಲ್ ಗ್ರೌಂಡ್ ಅಂತ ಕರೀಲಿಕ್ಕೆ ಕಾರಣವಾದ ಬುರುಡೆ. ಇದು ಮೊಟ್ಟ ಮೊದಲ ಬಾರಿಗೆ ಅಪ್ಲೋಡ್ ಆಗೋದು ಎಲ್ಲಿ? ಕೇರಳದ ಯೂಟ್ಯೂಬ್ ಚಾನೆಲ್ನಲ್ಲಿ. SIT ರಚನೆಗೆ ಮುಂಚೆನೆ ಕೇರಳ ತನಕ ಹೋಗಿದೆ ನಮ್ಮ ರಾಜ್ಯದ ವಿಡಿಯೋಗಳು. ಅಂದ್ರೆ ನಾವು ಟೂಲ್ ಕಿಟ್ ಅಂದದ್ದು ಇದ್ರ ಹಿಂದೆ ಷಡ್ಯಂತ್ರ ಅಂದಿದ್ದು ತಪ್ಪಲ್ಲ ಅನ್ನೋದಕ್ಕೆ ಇದು ಪುರಾವೆನಾ ಅಂತ? 100%. ಯಾವ ವಿಚಾರವನ್ನು ಷಡ್ಯಂತ್ರ ಅಂತ ನಾವು ಮುಂಚೆಯಿಂದನೂ ಹೇಳ್ಕೊಂಬಂದ್ವಿ, ಅದನ್ನು DK ಶಿವಕುಮಾರ್ ಅವರು ಮತ್ತೆ ಹೇಳೋದು ಷಡ್ಯಂತ್ರ ಅಂತ ಹೇಳಿಬಿಟ್ರು ತಾನೆ. ಷಡ್ಯಂತ್ರ ಮಾಡಿದವ್ರು ಯಾರು? ಇವ್ರದೇ ಸರ್ಕಾರ. ಒಂದು ಮಾತು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಸ್ಮಿತಾ, ಸರ್ಕಾರದ ಕುಮ್ಮಕ್ಕಿಲ್ಲದೆ ಅಥವಾ ಸರ್ಕಾರದ ಕಿವಿ ಮುಚ್ಕೊಳ್ದೇ ಇದ್ದರೆ ಈ ರೀತಿ ಘಟನೆಗಳು ನಡೆಯೋಕ್ಕೆ ಸಾಧ್ಯವೇ ಇಲ್ಲ. ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರ ಡೈರೆಕ್ಟ್ ಕೆಳಗಡೆಗೆ ಇಂಟೆಲಿಜೆನ್ಸ್ ಇರುತ್ತೆ. ಇಷ್ಟು ನಡೀತಾ ಇದ್ದೀರಿ ಹತ್ತತ್ರ ಸುಮಾರು 1.5 ವರ್ಷದಿಂದ. ಯಾವ ರೀತಿ ಇವನಿಗೆ ತಿಮ್ರೋಡಿ ನೋಡ್ರಿ, ರೌಡಿ ಶೀಟರು. ಒಬ್ಬ ರೌಡಿ ಶೀಟರ್ ಹತ್ರ ಹಣ ಬಂದ್ಬಿಟ್ರೆ ಪಕ್ಕದಲ್ಲಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ ಮುಗಿ ಬಿದ್ದು ಬಿಡ್ತಾರೆ. ಎಲ್ಲಿಂದ ಬರ್ತಿದೆ ಅಂತೇಳಿ 1.5-2 ವರ್ಷದಿಂದನೂ ವಿಪರೀತ ಚಟುವಟಿಕೆಗಳು ನಡೀತಿದೆ. ಗಿರೀಶ್ ಮಟ್ಟಣ್ಣನವ್ರು ಹೋಗಿ ಅವ್ರ ಮನೇಲೆ ಉಳ್ಕೊಂಡ್ಬಿಟ್ಟಿದ್ದಾರೆ. ಯಾರೋ ತಿಮ್ರೋಡಿ ಮನೆ ಒಳಗಡೆ ಉಳ್ಕೊಂಡಿದ್ದಾರೆ. ಇವ್ರದ್ದೆಲ್ಲ ಕಾನ್ಸ್ಪಿರಸಿಗಳು ನಡೀತಾ ಇದೆ. ಅವನು ಅಭಿಷೇಕ್ ಅಂತಕ್ಕಂಥವನು ಕಾಡಲ್ಲಿ ಹೋಗಿ ಹೆಣ ಸಿಗುತ್ತಂತೆ ಅವನಿಗೆ. ಇಷ್ಟೆಲ್ಲ ನಡೀತಿರ್ಬೇಕಾದ್ರೂ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಏನು ಗೊತ್ತಿಲ್ಲ ಅಂದ್ರೆ ಯಾರ ಕಿವಿ ಮೇಲೆ ಹೂವು ಇಡ್ತೀರಿ ಸಿದ್ದರಾಮಯ್ಯನವರೇ? ಯಾರ ಕಿವಿ ಮೇಲೆ ಹೂವು ಇಡ್ತೀರಾ ನೀವು? ಇದು ಸರ್ಕಾರದ್ದೇ ಕಾನ್ಸ್ಪಿರಸಿ. SIT 24 ಗಂಟೆ ಒಳಗೆ ಯಾವುದೋ ಫೋನ್ ಕಾಲ್ ಬಂದಿದ್ದಕ್ಕೆ 24 ಗಂಟೆ ಒಳಗಡೆ SIT ಮಾಡಿದ್ರಿ. ಇವತ್ತು SIT ಅದು ಅಲ್ಲಿ ಗುಂಡಿ ಆಗೋದು, ಇಲ್ಲಿ ಗುಂಡಿ ಆಗೋದು, ಹಿರಿಯ ಗುಂಡಿಗಳೆಲ್ಲ ಆಗೋದ ಮೇಲೆ ಇನ್ನು ಅಗ್ಯಕ್ಕೆ ಇನ್ನೇನು ಉಳಿದಿಲ್ಲ ಅಂದಾಗ ಇವಾಗ ಇವರಿಗೆ ನ್ಯಾಯದ ಪರವಾಗಿ ಮಾತಾಡ್ತಕ್ಕಂತಹ ಮನಸ್ಥಿತಿ ಬರ್ತದೆ. ನೋಡಿ, ಯಾವುದೇ ಯೂಟ್ಯೂಬರ್ಗಳು ಈ ಹುಡುಗರನ್ನೆಲ್ಲ ಮುಖ ನೋಡ್ರಿ, ಇವ್ರು ಯಾವ್ದಾದ್ರು ಕಾನ್ಸ್ಪಿರಸಿ ಮಾಡಂಗವ್ರ? ಇವರೆಲ್ಲ ಮಾಡಿದ್ರೆ ದುಡ್ಡುಗೋಸ್ಕರ ರೀ. ಪ್ರಾಬ್ಲಮ್ ಇರ್ತಕ್ಕಂಥ ದುಡ್ಡಿಗೆ ಮಾಡಿರೋದಲ್ಲ, ದುಡ್ಡಿಂದ. ಒಂದ್ ನಿಮಿಷ, ಎಲ್ಲರೂ ದುಡ್ಡಿಗೋಸ್ಕರ ಮಾಡ್ತಿದ್ದಾರಾ ಇಲ್ವಾ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಎಸ್ ಅಲ್ಲಲ್ಲ, ಒಂದ್ ನಿಮಿಷ. ಈ ದುಡ್ಡಿನ ಮೂಲ ಯಾವುದು? ಎಲ್ಲಿಂದ ಬಂತು ದುಡ್ಡು? ಅಷ್ಟೊಂದು ಲಕ್ಷಾಂತರ ರೂಪಾಯಿ ಏನು ಮಟ್ಟಣ್ಣನವ್ರಿಗೆ ನೋಡಿ. ಮಟ್ಟಣ್ಣನವರು ರಾಜೀನಾಮೆ ಕೊಟ್ಟಿದ್ದಲ್ಲ ಅಥವಾ ಇದು DRS ತಗೊಂಡಿದ್ದಲ್ಲ, ವಜಾ ಆಗಿರೋದು ಗೌರ್ಮೆಂಟ್ ಇಂದ. ವಜಾ ಆದ್ಮೇಲೆ ಅವನಿಗೆ ತಿನ್ನಕ್ಕೂ ಗತಿ ಇಲ್ದಿರ್ತಕ್ಕಂಥ ಪರಿಸ್ಥಿತಿ ಇತ್ತು. ಇವತ್ತು ಅವನೇ ಹೇಳ್ತಾನೆ ನನಗೆ ಕಾಶ್ಮೀರದಲ್ಲಿ ಪ್ರಾಪರ್ಟಿ ಇದೆ, ಬೆಳ್ತಂಗಡಿಲಿ ಪ್ರಾಪರ್ಟಿ ಇದೆ, ಶೃಂಗೇರಿಲಿ ಪ್ರಾಪರ್ಟಿ ಇದೆ ಅಂತೇಳಿ. ಎಲ್ಲಿಂದ ಬರ್ತಾ ಇದೆ ಇಷ್ಟೊಂದು ಹಣ? ಅಂದ್ರೆ ಇಷ್ಟೆಲ್ಲವನ್ನೂ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಮೂಗಿನ ಕೆಳಗಡೆ ನಡೀತಿದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಮೂಗಿನ ಕೆಳಗಡೆ ನಡೀತಿದೆ. ಅಂದ್ರೆ ಶಿವಕುಮಾರ್ ಅವರೇ, ಷಡ್ಯಂತ್ರ ಅಂತ ಹೇಳಿದ್ರಲ್ಲ, ಮೊದಲು ನಿಮಗೆ ಬ್ರೈನ್ ಮ್ಯಾಪಿಂಗ್ ಮಾಡಿದ್ರೆ ಒಂದಷ್ಟು ಜನಗಳ ಹೆಸರುಗಳು ಬರ್ತದೆ. ಇವತ್ತು ಏನೇ ಷಡ್ಯಂತ್ರ ನಡೀತಿದ್ರು ಕೂಡ ಈ ಸರ್ಕಾರ ನೋಡಿ. ಇನ್ನೊಂದು, ನಾನು ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದೀವಿ, NIA ಯಾಕೆ ಬರಬೇಕು, ED ಯಾಕೆ ಬರಬೇಕು, ಅಥವಾ CBI ಯಾಕೆ ಬರಬೇಕು ಅಂತ ಹೇಳಿದ್ರೆ, ನೀವೇ ಹೇಳಿದ್ರಿ ಏನು ಕೇರಳದಿಂದ ಬಂದಿದ್ದಾನೆ ಮನಾಫ್ ಅಂತೇಳಿ. ಮನಾಫ್ನ ವಿಡಿಯೋ SIT ಫಾರಮ್ ಮುಂಚೆನೇ ಸುಮಾರು 15-16 ಸೆಕೆಂಡ್ ಬ್ಲರ್ ಆಗಿ ಬಂತು. ಆ ಕತ್ತಿಯಿಂದ ಎತ್ತಿದ್ದು ಕಾಣಿಸ್ತಾ ಇತ್ತು. ಏನಾದರೂ ಎನ್ಕ್ವೈರಿ ಮಾಡಿದ್ರ ಇವರು? ಆ ಯೂಟ್ಯೂಬ್ ಚಾನಲ್ ಮೇಲೆ ಎನ್ಕ್ವೈರಿ ಮಾಡಿದ್ರ ಅಥವಾ ಆ ವ್ಯಕ್ತಿ ಮೇಲೆ ಎನ್ಕ್ವೈರಿ ಮಾಡಿದ್ರ? ಇಲ್ವೇ ಇಲ್ಲ. ಬೂರ್ಡೆ ಇಟ್ಕೊಂಡು ಸೀದಾ ಅವನು ಇದತ್ತು ಸ್ಟೇಷನ್ಗೆ ಹೋಗ್ತಾನಂತೆ. ಆ ಬೂರ್ಡೆ ಇಟ್ಕೊಂಡು ಅವನಿಗೆ ಎನ್ಕ್ವೈರಿ ಮಾಡಿದ್ರ? ಎನ್ಕ್ವೈರಿ ಇಲ್ವೇ ಇಲ್ಲ. ಇದಕ್ಕೆ ಹೇಳುತ್ತೆ ಏನಾದರೂ ನೀವು ಒಳಗಡೆಯಿಂದ ಎಕ್ಸ್ಕ್ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿನ ಏನು ಮ್ಯಾಜಿಸ್ಟ್ರೇಟರ್ ಆರ್ಡರ್ ಆಗಬೇಕು, ತಹಸೀಲ್ದಾರ್ ಎದುರುಗಡೆಗೆ ನೀವು ಅದನ್ನ ಉತ್ಪಾದನೆ ಮಾಡಬೇಕು, ಹೆಣ ಆಚೆ ತೆಗಿಬೇಕು ಅಂತೇಳಿ ಬೂರ್ಡೆ ಇಟ್ಕೊಂಡು ಹೋಗ್ತಾನೆ. ಬೂರ್ಡೆ ಇಟ್ಕೊಂಡು ಎನ್ಕ್ವೈರಿ ಮಾಡಲ್ಲ. ಬೂಡೆ ಅಂತ ಹೇಳಿದವ್ರಿಗೆ ಎನ್ಕ್ವೈರಿ ಮಾಡಲ್ಲ, ವಿಡಿಯೋ ತೋರಿಸೋನು ಎನ್ಕ್ವೈರಿ ಮಾಡಲ್ಲ. ಯಾಕೆ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಕಾನ್ಸ್ಪಿರೆನ್ಸಿ ಇದು, ಷಡ್ಯಂತ್ರ ಇದು. ಇದಕ್ಕೆ ನಾವು ಮೊನ್ನೆ ಒಂದು ಮಾತು ಹೇಳಿದ್ವಿ. ಕೇರಳ ಮೂಲದ ಕಾಂಗ್ರೆಸ್ನ ಬಹುದೊಡ್ಡ ನಾಯಕನ ಅಕೌಂಟ್ ಇಂದ ಸೇಂದಿಲ್ ಅವರ ತಾಯಿ ಅಕೌಂಟ್ಗೆ ದುಡ್ಡು ಹೋಗಿದೆ. ಅದರ ಏನು ಇದು ತನಿಖೆ ಕೂಡ ನಡೀತಾ ಇದೆ. ಇನ್ನೊಮ್ಮೆ ಹೇಳಿ ಸರ್. ಕೇರಳ ಮೂಲದ ಕಾಂಗ್ರೆಸ್ನ ಬಹುದೊಡ್ಡ ನಾಯಕನ ಅಕೌಂಟ್ ಇಂದ
ಇದಕ್ಕೆ ಯಾವುದಕ್ಕೆ ಶೈನ್ದಿಲ್ ಅವರ ತಾಯಿ ಯಾರು ಕಾಂಗ್ರೆಸ್ನ ಸಂಸದ ಶೈನ್ದಿಲ್ ಅವರ ತಾಯಿಯ NGO ಅಕೌಂಟ್ಗೆ ಹಣ ಹೋಗಿದೆ. ಇದನ್ನ ಬಹಳ ಮೀಡಿಯಾಗಳಾಗ್ಲಿ ತೋರಿಸ್ಬಿಟ್ಟಿದ್ದೇವೆ. ಇದರ ಬಗ್ಗೆ ಎನ್ಕ್ವೈರಿ ಕೂಡ ನಡೀತಾ ಇದೆ. ಅದ್ರ ಅರ್ಥ ಏನು? ಈ ಷಡ್ಯಂತ್ರದ ಹಿಂದೆ ಇನ್ಯಾರು ಇಲ್ಲ DK ಶಿವಕುಮಾರ್ ಅವರೇ, ನಿಮ್ಮ ಕಾಂಗ್ರೆಸ್ ಹೈಕಮಾಂಡ್. ಅದ್ರ ಜೊತೆಗೆ ಏನು ಈ ಎಡಚರರು, ಪ್ರಗತಿಪರರು, ಸಿದ್ದರಾಮಯ್ಯ ಸುತ್ತಮುತ್ತ ನಿಂತ್ಕೊಂತಕ್ಕಂತಹ ಒಂದಿಮಾಗದರು ಅಂದ್ರೆ ಇಂಡೈರೆಕ್ಟ್ ಆಗಿ ಸಿದ್ದರಾಮಯ್ಯರು ಇವರೇ ಇದರ ಪಾತ್ರಧಾರಿಗಳು. ಇವ್ರನ್ನ ಮೊದಲು ಬ್ರೈನ್ ಮ್ಯಾಪಿಂಗ್ ಮಾಡಬೇಕು, ಇವ್ರನ್ನ ಮೊದಲು ತನಿಖೆಗೆ ನಾನು ಸುಮಂತ್ ಅವ್ರನ್ನ ಹಾಗೆ ಮಂಜುನಾಥ್ ಅವ್ರನ್ನ ಮಾತನಾಡ್ಸೋಕ್ ಮುಂಚೆ ಒಂದು ಕ್ವಿಕ್ ಕ್ವಶನ್ ನಿಮ್ಮ ಹತ್ರ ಕೇಳ್ಕೊಂಡು ಹೋಗ್ತೀನಿ. ಇನ್ ಕೇಸ್ ನಾನು ಹೈಪೋಥೆಟಿಕಲ್ ಆಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ, ಇನ್ ಕೇಸ್ ಹೀಗೆ ನೂರಾರು ಶವಗಳನ್ನ ಹೂತಿದ್ದೇನೆ ಅಂತ ಬಂದವನ ಹೇಳಿಕೆಯನ್ನ ನಂಬಿ SIT ರಚನೆ ಮಾಡ್ದಲೆ ಅವನನ್ನೇ ಮೊದಲು ವಿಚಾರಣೆಗೆ ಒಳಪಡಿಸಿದ್ರೆ ಸೌಜನ್ಯ ಪರ ಹೋರಾಟಗಾರರು ಅಂತ ಹೇಳಿ ತಮ್ಮನ್ನ ತಾವು ಕರ್ಕೊಳ್ತಾ ಇರೋರು ನೋಡಿದ್ರಾ? ಈಗಿನ ಸರ್ಕಾರದ ಮೇಲೂ ಕೂಡ ಪ್ರಭಾವಿಗಳ ಪ್ರಭಾವ ಇದೆ. ಆತ ನಿಜ ಹೇಳಲಿಕ್ಕೆ ಬಂದ್ರೆ ಆತನನ್ನೇ ಹೆದರಿಸಿ ಬೆದರಿಸಿ ಆತನನ್ನೇ ಎನ್ಕ್ವೈರ್ ಮಾಡ್ತಿದ್ದಾರೆ. ಆತ ಹೇಳಿದ್ರಲ್ಲಿ ನಿಜ ಇದೆಯಾ ಸುಳ್ಳಿಲ್ವಾ ಬಗದ್ ನೋಡ್ಬೇಕಾಗಿತ್ತು. ಹೀಗೂ ವಾದ ಬರ್ತಿತ್ತು. ಅಲ್ಲ, ಕಾನೂನಿನ ಪ್ರಕ್ರಿಯೆ ಒಳಗಡೆಗೆ ಇನಿಷಿಯಲ್ ಥಿಂಗ್ ಏನೇನೆ, ಯಾರು ದೂರು ಕೊಟ್ಟವರು, ಅದ್ರ ಕ್ರೆಡಿಬಿಲಿಟಿ ಏನು, ದೂರಿನ ಕ್ರೆಡಿಬಿಲಿಟಿ ಏನು, ದೂರು ಕೊಟ್ಟವರ ಕ್ರೆಡಿಬಿಲಿಟಿ ಸಾಮಾನ್ಯ ಜ್ಞಾನ ಅರಿಯೋದು. ಒಂಥದ್ರಲ್ಲಿ ಒಂದು ಧರ್ಮಕ್ಷೇತ್ರದಲ್ಲಾಗಿರ್ತಕ್ಕಂಥ ವಿಡಿಯೋ ಇನ್ನೊಂದು ರಾಜ್ಯದಲ್ಲಿ ಹೋಗ್ತಾ ಇದೆ. ಆ ವಿಡಿಯೋ ಪ್ರಸಾರ ಆಗ್ತಿದ್ದಂಗೆ ಇಡೀ ಈ ಜಗತ್ತಿನಲ್ಲಿ ಎಲ್ಲ ಕಡೆಗೆ ಪ್ರಸಾರ ಆಗುತ್ತೆ. ಒಬ್ಬ ಬೂಡೆ ಇಟ್ಕೊಂಡು ಬರ್ತಾನೆ. ನಾವು ಕಾನೂನಿನ ವಿರುದ್ಧವಾಗಿ ಏನು ಹೋಗ್ತಾ ಇಲ್ಲ. ಕಾನೂನು ಏನ್ ಹೇಳುತ್ತೆ, ಬೂಡೆ ಇಟ್ಕೊಂಡ್ ಬಂದಾಗ ಕಾನೂನು ಏನ್ ಹೇಳುತ್ತೆ, ಇಮಿಡಿಯೇಟ್ ಆಗಿ FIR ಫೈಲ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಬೇಕಿತ್ತು. ಎಲ್ಲಿಂದ ಸಿಗ್ತಾವ ಬುರ್ಡೆ? ಸರಿ, ಈಗ ಎಲ್ಲಿಂದ ಸಿಕ್ಕಿದೆ ಬುರ್ಡೆ? ಇವತ್ತು ವಿಡಿಯೋ ರಿಲೀಸ್ ಆಗಿದೆಯಲ್ಲ, ಇವತ್ತು ವಿಡಿಯೋ ರಿಲೀಸ್ ಆಗಿದೆ. ಅದ್ರಲ್ಲಿ ಬಂದಿರ್ತಕ್ಕಂಥ ಮಣ್ಣು ಅಲ್ಲಿನ ಜಾಗದ ಮಣ್ಣೇ ಅಲ್ಲ. ಅದ್ರ ಅರ್ಥ ಏನು? ಇಷ್ಟು ದೊಡ್ಡ ಕಾನ್ಸ್ಪಿರಸಿ ಅಟ್ಲೀಸ್ಟ್ ಮುಂಚೆನೆ ಹಿಡಿದಿದ್ರೆ ಇಲ್ಲ ಬಿಡಿ. ನಾನು ಹೇಳಿದ್ನಲ್ಲ, ಅಣ್ಣಪ್ಪನ ದಯದಿಂದ, ಮಂಜುನಾಥನ ದಯದಿಂದ ಎಲ್ಲವೂ ಸುಸೂತ್ರವಾಗಿ ನಡೀತಿದೆ. ಯಾವ್ಯಾವ ಪಾಪಿಗಳು ಇದ್ರೊಳಗಡೆ ಇದ್ದಾರೆ ಅವರೆಲ್ಲ ಒಳಗಡೆ ಹೋಗ್ತಾರೆ. ಜೊತೆಗೆ ಅವ್ರು ಹಿಂದೆ ನಿಂತಿದ್ದಾರಲ್ಲ ಸ್ವಾಮಿ ಪ್ರಭಾವಳಿಗಳ ನಿಮ್ಮ ಬುಡಕ್ಕೂ ಬರ್ತದೆ, ಎಚ್ಚರವಾಗಿರಿ. ಸರಿ ಸುಮಂತ್ ಅವರೇ, ನನ್ನ ಧ್ವನಿ ನಿಮಗೆ ಕರೆಕ್ಟಾಗಿ ತಲುಪ್ತಿದೆ ಅಂತ ಭಾವಿಸ್ತಾ ಪ್ರಶ್ನೆ ಕೇಳ್ತಾ ಇದ್ದೀನಿ. ಇವತ್ತು ಈ ಯುನೈಟೆಡ್ ಮೀಡಿಯಾನು ನನಗೆ ಆ ಯೂಟ್ಯೂಬ್ ಚಾನಲ್ ಹೆಸರು ಕರೆಕ್ಟಾಗಿ ಗೊತ್ತಿಲ್ಲ, ತಪ್ಪಿದ್ರೆ ನೀವು ಸರಿ ಮಾಡಿ. ಅದರ ಅಭಿಷೇಕೋ ಅಥವಾ ಆತನನ್ನ ಕೂಡ ಏನ್ ಹೇಳಿ, ಯುನೈಟೆಡ್ ಮೀಡಿಯಾ, ಓಕೆ, ಅದರ ಅಭಿಷೇಕೋ ಆತನನ್ನ ಕೂಡ SIT ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ. ನಮಗ್ ಸಿಕ್ಕಿರೋ ಮಾಹಿತಿ, ಆತ ಕೇವಲ ಲೈಕ್ಸ್ ಹಾಗೆ ವ್ಯೂಸ್ಗೋಸ್ಕರ ನಾನು ವಿಡಿಯೋ ಮಾಡಿದೆ ಅಂತ ಹೇಳಿದ್ದಾನೆ ಸದ್ಯಕ್ಕೆ SIT ಅಧಿಕಾರಿಗಳ ಮುಂದೆ ಅಂತ. ಆತನ ಪರಿಚಯ ನಿಮಗಿದೆಯಾ? ಆತ ಯಾವ ರೀತಿಯ ವಿಡಿಯೋಗಳನ್ನ ಮಾಡ್ತಿದ್ದ, ಯಾವ ಕಾರಣಕ್ಕೆ ಮಾಡ್ತಿದ್ದ, ನಿಮಗೇನಿದೆ ಮಾಹಿತಿ ಹಂಚ್ಕೊಳ್ಬೋದಾ? ಮೇಡಮ್, SIT ಮುಂದ್ಗಡೆ ಅವನು ಬೇರೆ ಏನು ಹೇಳಕ್ ಆಗಲ್ಲ, ಅದನ್ನೇ ಹೇಳ್ಬೇಕು. ಯಾಕೆಂತಂದ್ರೆ ಫಂಡ್ ಬಂತು ಅಂತ ಅವ್ರ ಮುಂದೆ ಹೇಳಕ್ ಆಗಲ್ಲ, ಲೈಕ್ಸ್ ವ್ಯೂಸ್ ಅಂತಾನೆ ಹೇಳ್ಬೇಕು. ಈ ಹಿಂದೆ ನನಗೆ 2 years ಇಂದ ಇವ್ರು ಗೊತ್ತು, ಈ ಚಂದನ್ ಗೌಡ್ರ ಆಗಿರ್ಬೋದು ಮತ್ತೆ ಈ ಅಭಿ ಆಗಿರ್ಬೋದು. ಚಂದನ್ ಗೌಡ್ರು ಬಟ್ಟೆ ಅಂಗಡಿ ಓಪನ್ ಆದಾಗ ನನ್ನನ್ನ ಚಂದನ್ ಗೌಡ್ರು ಇನ್ವೈಟ್ ಮಾಡ್ತಾರೆ. ಇನ್ವೈಟ್ ಮಾಡಿದಾಗ ನಾನು ಹೋಗ್ತೀನಿ ಅಲ್ಲಿಗೆ. ಅಲ್ಲೋಗಿ ಅವ್ರದ್ದು ಅಲ್ಲಿ ಅದೇ ಬಟ್ಟೆ ಅಂಗಡಿ ಓಪನ್ಗೆ ಇದೇ ಅಭಿ ವಿಡಿಯೋಗ್ರಾಫರ್ ಆಗಿ ಬಂದಿರ್ತಾನೆ. ಬಿಕಾಸ್ ಚಂದನ್ ಗೌಡ್ರು ಎಡಿಟರು ಅಭಿ. ಸೊ ಅದಕ್ಕೋಸ್ಕರ ವಿಡಿಯೋಗ್ರಾಫರ್ ಆಗಿ ಬಂದಿರ್ತಾನೆ. ಅದೆಲ್ಲ ಮುಗಿಸ್ಕೊಂಡು ನಾವು ಒಂದ್ 2 hour ಮಾತಾಡ್ತೀವಿ. ಇನ್ನುವೆ ಅದು ಪಕ್ಕದಲ್ಲಿ ಜ್ಯೂಸ್ ಅಂಗಡಿಗೆ ಹೋಗ್ಬಿಟ್ಟು 2 hour ಮಾತಾಡ್ತೀವಿ. 2 hour ಮಾತಾಡಿದ್ಮೇಲೆ ಇನ್ನೂ ಆ ಫುಟೇಜ್ ಬೇಕಾದ್ರೆ ಇದ್ರೆ ತಗ್ಸ್ಬೋದು, ಅದ್ರಲ್ಲಿ ಏನಿಲ್ಲ. ಯಾಕಂತಂದ್ರೆ ಮಾತಾಡಿರೋದು ನಿಜ. 2 hour ಮಾತಾಡ್ತೀವಿ. ಮಾತಾಡಿದ್ಮೇಲೆ ಅವನೇ ನಾನು ಕೇಳ್ತೀನಿ, ಏನ್ ಇಷ್ಟೊಂದು ವೈರಲ್ ಆಗೋಯ್ತಲ್ಲ, ಏನು ಈಗ ಸಮೀರ್ನ ಫಸ್ಟ್ ವಿಡಿಯೋ ಬತ್ತಲ್ಲ, ಫಸ್ಟ್ ವಿಡಿಯೋ ಇಷ್ಟೊಂದು ವೈರಲ್ ಆಗೋಯ್ತಲ್ಲ ಹೆಂಗೆ ಬ್ರೋ ಅಂತ ಕೇಳ್ತೀನಿ. ಅದಕ್ಕೆ ಇದೇ ಅಭಿ ಹೇಳ್ತಾನೆ, ನೀನು ವೈರಲ್ ಆಗಿರೋದು ನೋಡಿದ್ಯಾ, ಬಟ್ ಹೆಂಗ್ ವೈರಲ್ ಆಯ್ತು, ಯಾವ ರೀತಿ ವೈರಲ್ ಆಯ್ತು ಅಂತ ನಿನಗೆ ಗೊತ್ತಿಲ್ಲ ಅಂತ ಇದೇ ಅಭಿ ಹೇಳ್ತಾನೆ. ಈ ಸಮೀರ್ ಹಾಗೆ ಅಭಿ ಪರಿಚಿತರ, ಒಬ್ರಿಗೊಬ್ರು ಪರಿಚಯ ಇದೆಯಾ? ಎಸ್ ಮೇಡಮ್. ಅದಕ್ಕಿಂತ ಮುಂಚೆ ಮೇಡಮ್ ಇವ್ರದೆಲ್ಲ ದೊಡ್ಡ ಷಡ್ಯಂತ್ರ ಅಂತಂದ್ರೆ ನಾವು ಅನ್ಎಕ್ಸ್ಪೆಕ್ಟೆಡ್ ಅಂತ ಅನ್ಕೋಬಾರ್ದು. ಇದೇ ಅಭಿ ಹೇಳಿದಾನೆ, ಅನ್ಎಕ್ಸ್ಪೆಕ್ಟೆಡ್ ಅಲ್ಲ. ಈಗೇನೋ ಸಮೀರ್ನ ವಿಡಿಯೋ ಮಾಡಿದ್ದು ಅದು ವೈರಲ್ ಆಗಿದ್ದು ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಅಲ್ಲ. ಇದರಿಂದ ತುಂಬಾ ತಿಂಗಳುಗಳ ನಂತರ ವರ್ಕ್ ನಡೆದಿದೆ. ಮತ್ತೆ ಇದರಿಂದ ಯಾವ ರೀತಿ ಮತ್ತೆ 300-400 ಟ್ರೋಲ್ ಪೇಜ್ಗಳು, 50-60 ಕಂಟೆಂಟ್ ಕ್ರಿಯೇಟರ್ಸ್ ಇದರಿಂದ ಕೆಲಸ ಮಾಡಿದ್ದಾರೆ. ಯಾವ ರೀತಿ ಯಾವ ಟೈಮಲ್ಲಿ ವಿಡಿಯೋ ಬಿಡ್ಬೇಕು, ಯಾವ ರೀತಿ ಆ ವಿಡಿಯೋನ ವೈರಲ್ ಮಾಡಿಸ್ಬೇಕು ಅನ್ನೋದೆಲ್ಲ ಇವ್ರದೆಲ್ಲ ಪ್ರೀ ಪ್ಲಾನೆಡ್ ಆಗಿತ್ತು ಮೇಡಮ್. ಸಮೀರ್ ವಿಡಿಯೋವನ್ನ ಪ್ರಮೋಟ್ ಮಾಡಿಸ್ಲಿಕ್ಕೆ, ಹೆಚ್ಚು ಜನರನ್ನ ರೀಚ್ ಮಾಡಿಸ್ಲಿಕ್ಕೆ ಒಂದು ವ್ಯವಸ್ಥಿತವಾದ ಜಾಲ ವರ್ಕ್ ಮಾಡಿದೆ ಅಂತ ಹೇಳ್ತಿದ್ದೀರಾ? ನನ್ನ ಅಭಿ ಪ್ರಶ್ನೆ ಹಾಗೆ ಇದ್ರ ಕಂಟಿನ್ಯೂಷನ್ ಪ್ರಶ್ನೆಗೆ ಬರೋಕ್ ಮುಂಚೆ ವಿಕಾಸ್ ಅವರೇ, ಮಂಜುನಾಥ್ ಅವರೇ, ನೀವಿಬ್ರು ಕೂಡ ಯೂಟ್ಯೂಬರ್ಸ್. ಹಾಗಾಗಿ ವಿಕಾಸ್ ಅವ್ರಿಗೆ ಪ್ರಶ್ನೆ, ಅದಾದ್ಮೇಲೆ ಮಂಜುನಾಥ್ ಅವ್ರನ್ನ ಕೇಳ್ತೀನಿ. ವಿಕಾಸ್ ಅವರೇ, ಒಂದು ವಿಡಿಯೋ ಹೆಚ್ಚು ಜನರನ್ನ ತಲುಪಬೇಕು ಅಂತಂದ್ರೆ ಈ ಟ್ರೋಲರ್ಗಳು ಅಥವಾ ಬೇರೆ ಕಂಟೆಂಟ್ ಕ್ರಿಯೇಟರ್ಸ್ಗಳ ಸಹಾಯ ಅವಶ್ಯಕತೆ ಇದೆ ಅನ್ನೋದು ನಮಗೀಗ ಏನೋ ಸುಮಂತ್ ಅವ್ರು ಹೇಳ್ತಾ ಇದ್ದಿದ್ದು ಅರ್ಥ ಆಯ್ತು. ಅದನ್ನ ಫ್ರೀಯಾಗಿ ಮಾಡ್ತಾರಾ? ನಾನು ಬರೀ ಕೇವಲ ಸಮೀರ್ದನ್ ಕೇಳ್ತಾ ಇಲ್ಲ,
ಇನ್ ಜನರಲ್ ನೀವು ಕೂಡ ವಿಡಿಯೋಸ್ ಮಾಡ್ತಿರ್ತೀರಿ, ಅದು ಪ್ರಮೋಟ್ ಆಗಲಿ ಅಂತ ಹೇಳಿ ಕ್ರಾಸ್ ಪ್ರಮೋಷನ್ಸ್ ಮಾಡಿಸ್ತಾ ಇರ್ತೀರಿ. ಫ್ರೀಯಾಗಿ ಮಾಡ್ಲಿಕ್ಕೆ ಸಾಧ್ಯನಾ? ಹೀಗೆ ನೂರಾರು ಟ್ರೋಲ್ ಪೇಜ್ಗಳನ್ನ, ಕಾಂಟೆಂಟ್ ಕ್ರಿಯೇಟರ್ಗಳನ್ನ ಬಳಕೆ ಮಾಡಬೇಕು ಅಂತಂದ್ರೆ ದುಡ್ಡು ಖರ್ಚಾಗುತ್ತೆ ಅನ್ನೋ ಹಂಗಿದ್ರೆ ಎಷ್ಟು? ಮೇಡಮ್, ಒಂದು ಸ್ವಚ್ಛ ಭಾರತ್ ಅನ್ನುವಂತಹ ಒಂದು ಒಳ್ಳೆ ಇನಿಷಿಯೇಟಿವ್ಗೆನೆ ಯಾರು ಫ್ರೀಯಾಗಿ ಮಾಡಲ್ಲ. ಇವರು ಇಂಥ ಒಂದು ಷಡ್ಯಂತ್ರವನ್ನ ರೂಪಿಸಿ ಒಂದು ಧರ್ಮಕ್ಷೇತ್ರವನ್ನು ಒಡಿಲಿಕ್ಕೋಸ್ಕರ ಮಾಡಿದಂತ ಪ್ಲಾನ್ಗೆ ಇದೊಂದು ಸಿಂಡಿಕೇಟ್ ಆಗಿ ಕೆಲಸ ಮಾಡಿದ್ದಾರೆ. ನಿಮ್ಗೆ ನಾನು ಇವತ್ತು ಅವನ್ನ ಸಂಪರ್ಕ ಮಾಡ್ಲಿಕ್ಕೂ ಪ್ರಯತ್ನ ಪಟ್ಟೆ. ಒಬ್ಬ ಟ್ರಾಲ್ ಪೇಜ್ ಅಡ್ಮಿನ್ ಅವ್ನು ನನ್ನ ಹತ್ರ ಬಂದು ಓಪನ್ ಆಗಿ ಹೇಳ್ತಾನೆ, ನಾವೊಂದು ಸ್ಟಾರ್ ಹೋಟ್ಲಲ್ಲಿ ಮೀಟಿಂಗ್ ಮಾಡಿದ್ವಿ ಸರ್, ಇಷ್ಟು ಜನ ಸೇರಿದ್ವಿ ನಾವು ಟ್ರಾಲ್ ಪೇಜ್ ಅವರು, ನಾವ್ ಇದನ್ನೆಲ್ಲ ಮೀಟಿಂಗ್ ಮಾಡಿ ಈ ಹೇಗೆ ನಾವು ಪ್ರಮೋಟ್ ಮಾಡಬೇಕು ಸಮೀರ್ ವಿಡಿಯೋ ಬಂದ್ಮೇಲೆ ನಾವು ಯಾವ ರೀತಿ ಪ್ರತಿಕ್ರಿಯೆಗಳು ಕೊಡ್ಬೇಕು, ನಾವು ಅದನ್ನ ಯಾವ ತರ ಪ್ರಮೋಟ್ ಮಾಡಿದ್ರೆ PR ವರ್ಕ್ ಅಂತಾರಲ್ಲ ಅದನ್ನ ಯಾವ ತರ ಮಾಡಬೇಕು, ಇದೆಲ್ಲ ಕೂಡ ಒಂದು ಪ್ಲಾನ್ ಆಗಿತ್ತಂತೆ ಬೆಂಗಳೂರಿನಲ್ಲಿ ಒಂದು ಖಾಸಗಿ ಹೋಟೆಲ್ನಲ್ಲಿ. ನಾನು ಅವನು ಕೂಡ ಸಂಪರ್ಕ ಮಾಡಿದೆ, ನೀನು ಜಾಯಿನ್ ಆಗ್ಬೋದಂತ. ಅವ್ನು ಯಾಕೋ ಮನಸ್ಸು ತೋರಿಸ್ಲಿಲ್ಲ, ಅದಕ್ಕಾಗಿ ನಾನು ಅವನ ಹೆಸರನ್ನು ಕೂಡ ಹೇಳ್ತಾ ಇಲ್ಲ. ಬಹುಶಃ ಮುಂದಿನ ದಿನಗಳಲ್ಲಿ ನಾನು ಅದನ್ನ ತರಬಹುದೇನೋ. ಆದ್ರೆ ಈಗ ನೀವು ನೋಡಿದ್ರಲ್ಲ ಎಷ್ಟರ ಮಟ್ಟಿಗೆ ಷಡ್ಯಂತ್ರವನ್ನ ಮಾಡಿ ಸಿಂಡಿಕೇಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಒಂದು ಅಲಿಗೇಷನ್ ನ ತಡ್ಕೊಳಕ್ ಆಗ್ತಾ ಇಲ್ಲ ಪಾಪ ಕೆಲವರಿಗೆ. ಇದೇ ಚಂದನ್ ಗೌಡ ಮಾಡ್ತಾರ ಈ ಟ್ರೋಲ್ ಪೇಜ್, ಅದು ತಪ್ಪಲ್ಲ ಅಂದ್ರೆ ಕ್ರಾಸ್ ಪ್ರಮೋಷನ್ ಇಲ್ಲಿಗಲ್ ಅಲ್ಲ, ಹೌದು, ಬಟ್ ಫ್ರೀ ಆಗಿ ಮಾಡ್ತಾರ ಅನ್ನೋದು ನನ್ನ ಪ್ರಶ್ನೆ. ಸಮೀರ್ ವಿಡಿಯೋವನ್ನ ಪ್ರಮೋಟ್ ಮಾಡಿ 1.5 ಕೋಟಿ ವ್ಯೂಸ್ ಹೋಗುತ್ತೆ. ಹೇಗೆ ಹೋಗುತ್ತೆ ಮೇಡಮ್ ಅದು 1.5 ಕೋಟಿ ವ್ಯೂಸ್? ನಿಮ್ಮಂತ ದೊಡ್ಡ ದೊಡ್ಡ ಚಾನೆಲ್ಗಳೇ ಹೋಗಲ್ವಲ್ಲ, ಸರಿ ಹೇಗೆ ಹೋಗುತ್ತೆ ಒಂದು ವಿಡಿಯೋ? ವಿಡಿಯೋ ಮಾಡ್ಬಿಟ್ಟ ತಕ್ಷಣ ಎಲ್ಲ ಇಷ್ಟಪಟ್ಬಿಟ್ಟು ನೋಡ್ಬಿಡ್ತಾರೆ, ಅಥವಾ ಸೌಜನ್ಯ ಪ್ರಕರಣ ಎಲ್ಲ ನೋಡ್ಬಿಡ್ತಾರೆ ಅಂದ್ರೆ ನಂಬಕ್ ಯಾರು ನಂಬ್ತಾ ಇದಾರೆ? ಇವ್ರು ಸೌಜನ್ಯ ಪ್ರಕರಣನ ಎಷ್ಟು ದಿನದಿಂದ ಹೋರಾಟ ಮಾಡ್ಕೊ ಬಂದಿರೋರೇ ರೀಚ್ ಆಗ್ಲಿಕ್ಕೆ ಆಗ್ಲಿಲ್ಲ. ಇವತ್ತು ಇವರು ಒಬ್ಬ ಸಮೀರ ಬಂದು ಇಡೀ ಧರ್ಮಸ್ಥಳ ಪ್ರಕರಣನ ಒಂದು ಟ್ವಿಸ್ಟ್ ಕೊಡ್ತಾನೆ ಅಂತಂದ್ರೆ ಇದು ವ್ಯವಸ್ಥಿತವಾದಂತಹ ಷಡ್ಯಂತ್ರ ಮತ್ತು ಒಂದು ಸಿಂಡಿಕೇಟ್ ಇದ್ರಲ್ಲಿ ಕೆಲಸ ಮಾಡಿದೆ. ಇದು ಏನಂತಾರಲ್ಲ ಅನ್ಡಿಕ್ಲೇರ್ಡ್ ವಾರ್ ಅಗೇನ್ಸ್ಟ್ ಧರ್ಮಸ್ಥಳ ಇನ್ ಸೋಷಿಯಲ್ ಮೀಡಿಯಾ. ಅದ್ರಲ್ಲಿ ನೋ ಡೌಟ್. ಯಾಕೆಂದ್ರೆ ಮೊಟ್ಟ ಮೊದಲನೇ ಬಾರಿಗೆ ಸಮೀರ್ ವಿಡಿಯೋ ಮಾಡಿದ 4 ಗಂಟೆಗಳಿಗೆ ನಾನು ರಿಯಾಕ್ಷನ್ ಕೊಟ್ಟವನು, ಅದನ್ನ ಫೇಸ್ ಮಾಡಿದವನು ನಾನು. ಅದಕ್ಕಾಗಿ ನಾನು ಇದನ್ನ ಮಾತಾಡ್ತಾ ಇದ್ದೀನಿ. ಏನ್ ರಿಯಾಕ್ಷನ್ ಕೊಟ್ಟಿದ್ರಿ, ಏನ್ ಫೇಸ್ ಮಾಡಿದ್ರಿ? ಅಂದ್ರೆ ಎಲ್ಲರೂ ನಿಮ್ಮ ಖಾಸಗಿ ಚಾನೆಲ್ಗಳೇನಿದೆ ಯೂಟ್ಯೂಬ್ ಅದನ್ನ ಗಮನಿಸಿರ್ತಾರೋ ಇಲ್ಲೋ ಗೊತ್ತಿಲ್ಲ. ಸೊ ನೀವೇನ್ ಕಾಮೆಂಟ್ ಮಾಡಿದ್ರಿ, ಏನ್ ಫೇಸ್ ಮಾಡಿದ್ರಿ, ಕ್ರಿಸ್ಪ್ ಆಗಿ ಹೇಳೋದಾದ್ರೆ? ನೋಡಿ, ಏನಿಲ್ಲ, ಅವನು ಹೇಳಿದ್ದೇನು, ಇದು ಹಿಂದೂ ಧಾರ್ಮಿಕ ಟೆಂಪಲ್ ಗೌರ್ಮೆಂಟ್ ನೋಡ್ಕೋಬೇಕಾಗಿತ್ತು, ಆದ್ರೆ ಇದು ಜೈನರಿಗೆ ಸೇರಿದ್ದು, ಅದು ಇದು ಅಂತ ಒಂದಷ್ಟು ವಿಚಾರಗಳನ್ನ ತಂದಿದ್ದ. ನಾವು ಕೊಟ್ಟಿದ್ದ ರಿಯಾಕ್ಷನ್ ಅದೊಂದೇ ಕಾರಣಕ್ಕೆ 4 ಗಂಟೆ ಆಗಿತ್ತು ಅವ್ನು ವಿಡಿಯೋ ಅಪ್ಲೋಡ್ ಆಗಿ. ಅದಕ್ಕೆ ರಿಯಾಕ್ಟ್ ಮಾಡಿದೆ, ನೋಡಪ್ಪ ನೀನು ಈ ತರ ಎಲ್ಲ ಹೇಳ್ಬಾರ್ದು, ಇದು ಜೈನರು ನಡೆಸ್ತಾ ಇರುವಂತಹದ್ದು, ಆದ್ರೆ ಶೈವ ಸಂಸ್ಕೃತಿಯ ಶಿವನ್ ಪೂಜೆ ಮಾಡ್ತಾರೆ, ಅದಕ್ಕೆ ಪೂಜೆ ಮಾಡೋ ಅಂತವ್ರು ಮಾಧ್ವರು ಅನ್ನೋ ಅಂತ ಸಣ್ಣ ರಿಪ್ಲೈ ಕೊಟ್ವಿ. ನೀ ದೇವಸ್ಥಾನ ವಿಚಾರಕ್ಕೆ ಬರ್ಬೇಡ, ಸೌಜನ್ಯ ನ್ಯಾಯ ಕೇಳು, ನಮ್ ತಕರಾರೇ ಇಲ್ಲ, ದೇವಸ್ಥಾನದ ವಿಚಾರಕ್ಕೆ ಬರ್ಬೇಡ ಅಂತ ಹೇಳಿದ್ವಿ. ನಮಗಾದಂತಹ ಅಟ್ಯಾಕ್ ನಾವ್ ಇವತ್ತು 6 ತಿಂಗಳಿಂದ ಎಲ್ಲಾ ಕೆಲಸ ಬಿಟ್ಟು ಇದೇ ಕೆಲಸ ಮಾಡ್ತಾ ಇದೀವಿ. 6 ತಿಂಗಳಾಯ್ತು, 6 ತಿಂಗಳು ಇದೇ ಕೆಲಸ. ಪರ್ಸನಲ್ ಅಟ್ಯಾಕ್ಸ್. ಈಗ ನಾನು ಬಂದ ಮೇಲೆ ಕಿರಿಕೀರ್ತಿ ಬಂದ್ರು, ಎಲ್ಲರೂ ಒಂದಷ್ಟು ಜನ ಬಂದ್ರಲ್ಲ, ಕಿರಿಕೀರ್ತಿ ಅವ್ರ ಜೊತೆ ನಾವು ತುಂಬಾ ರೆಗ್ಯುಲರ್ ಸಂಪರ್ಕದಲ್ಲಿ ಇದ್ದಾಗಲೂ ನಾವು ಮಾತಾಡ್ತಿರ್ತೀವಿ. ಎಷ್ಟರ ಮಟ್ಟಿಗೆ ಪರ್ಸನಲ್ ಅಟ್ಯಾಕ್ಸ್ ಅಂತಂದ್ರೆ, ನೀನ್ ಅಂತವನು, ನೀನ್ ಇಂತವನು, ನೀನ್ ಇಷ್ಟು ಪೇಮೆಂಟ್ ಬಂದಿದೆ, ಧರ್ಮಸ್ಥಳದ ಪರವಾಗಿದ್ರಿ ಅನ್ನೋ ಕಾರಣಕ್ಕೆ ನಿಮ್ಮ ಮೇಲೆ ಪರ್ಸನಲ್ ಅಲಿಗೇಷನ್ಗಳು ಅಟ್ಯಾಕ್. 100%. ಸರಿ ಮಂಜುನಾಥ್ ಅವರೇ, ಈಗ ಒಂದು ವಿಡಿಯೋವನ್ನ ಕ್ರಾಸ್ ಪ್ರಮೋಟ್ ಮಾಡಬೇಕು ಅಂದ್ರೆ ನಾನು ವಿಕಾಸ್ ಅವ್ರಿಗೂ ಕೇಳಿದೆ, ಸೇಮ್ ಪ್ರಶ್ನೆ ಕೇಳ್ತಿದ್ದೀನಿ. ಅಂದಾಜು ನಮ್ಮ ವೀಕ್ಷಕರಿಗೆ ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕೆ ಒಂದು ಟ್ರೋಲ್ ಪೇಜ್ಗೆ ಅಥವಾ ಒಂದು ಬೇರೆ ಕಾಂಟೆಂಟ್ ಕ್ರಿಯೇಟರ್ಸ್ಗೆ ಎಷ್ಟು ದುಡ್ಡು ಕೊಡಬೇಕಾಗುತ್ತೆ ಅಂತ? ಅಂದರೆ ಡಿಪೆಂಡ್ ಆಗಿರುತ್ತೆ ಆ ಪೇಜ್ನಲ್ಲಿ ಎಷ್ಟು ಜನ ಫಾಲೋವರ್ಸ್ ಇರ್ತಾರೆ, ಅವ್ರಿಗೆ ಎಷ್ಟು ಜನ ಫಾಲೋವರ್ಸ್ನ ಇಟ್ಕೊಂಡು ಅವರು ಪೇಜ್ ರನ್ ಮಾಡ್ತಾ ಇರ್ತಾರೆ. ಅದ್ರ ಜೊತೆಗೆ ಅವರು ಡೈಲಿ ಏನೊಂದು ಪೋಸ್ಟ್ಗಳನ್ನ ಹಾಕ್ತಾರಲ್ಲ, ಆ ಪೋಸ್ಟ್ಗಳಿಗೆ ಎಷ್ಟು ಕಮೆಂಟ್ಸ್ ಬರುತ್ತೆ, ಲೈಕ್ಸ್ ಬರುತ್ತೆ ಅನ್ನೋದರ ಆಧಾರದ ಮೇಲೆ ಕಮೆಂಟ್ಗಳು ಕೂಡ ದುಡ್ಡು ಕೊಟ್ಟು ಮಾಡಿಸ್ಕೊಳ್ಬೋದಾ? ಎಸ್, ಅಫ್ಕೋರ್ಸ್ ಮಾಡಿಸ್ಕೊಳ್ಬೋದು. ಅದಕ್ಕೆ ನಾನು ಬೇಕಾದ್ರೆ ಸಾಕ್ಷಿ ಸಮೇತ ಬೇಕಾದ್ರೆ ತೋರಿಸ್ತೀನಿ. ನಾನು ಬಾಟ್ಸ್ ಕಾಮೆಂಟ್ಸ್ಗಳನ್ನ ಹಾಕೋಬಹುದು. ಅಂದ್ರೆ ನಾನಿವಾಗ ಫಾರ್ ಎಕ್ಸಾಂಪಲ್ ಒಂದು 30 ನಿಮಿಷದ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಆ 30 ನಿಮಿಷದ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ರೆ ಆ ಕಂಪ್ಲೀಟ್ ವಿಡಿಯೋನ ಫಾಸ್ಟ್ ಫಾರ್ವರ್ಡ್ ಮಾಡ್ಕೊಂಡು ನೀವು ನೋಡ್ತೀರಾ ಅಂತಂದ್ರೂ 15 ನಿಮಿಷ ಬೇಕು. ಆದ್ರೆ ಅಪ್ಲೋಡ್ ಮಾಡಿ ನೆಕ್ಸ್ಟ್ ಮಿನಿಟ್ ಕಮೆಂಟ್ ಹಾಕಿರ್ತಾರೆ, ನೀನ್ ಪೇಮೆಂಟ್ ಗಿರಾಕಿ, ನೀನ್ ಅಂತವನು, ನೀನ್ ಇಂತವನು ಅಂತ. ಇನ್ನ ಅವ್ರು ಮಾಡೋ ವಿಡಿಯೋಸ್ಗಳಿಗೆ ಯಾವ ತರ ಕಮೆಂಟ್ ಬರುತ್ತೆ ಅಂದ್ರೆ ಒಂದು ಬೆಂಕಿ, ಒಂದು ಹಾರ್ಟು, ಅಂದ್ರೆ ಜಸ್ಟ್ ವಿಡಿಯೋ ರಿಲೀಸ್ ಆಗಿ ನೆಕ್ಸ್ಟ್ ಸೆಕೆಂಡ್ಗೆ ಅಪ್ಲೋಡ್ ಆಗುತ್ತೆ ಕಮೆಂಟ್ಸ್ಗಳು. ಸೊ ಕಮೆಂಟ್ಸ್ಗಳನ್ನು ಸಹ ದುಡ್ಡು ಕೊಟ್ಟೆ ಮಾಡಿಸೋದು. ಇನ್ನು ಟೋಲ್ ಪೇಜಸ್ಗಳೆಲ್ಲ ಹೆಂಗ್ ವರ್ಕ್ ಆಗುತ್ತೆ ಅಂತಂದ್ರೆ, ಎಲ್ಲರೂ ದುಡ್ಡು ತಗೊಂಡೇ ಮಾಡ್ತಾರೆ, ಸೋಷಿಯಲ್ ಕನ್ಸರ್ನ್ ಯಾರಿಗೂ ಇಲ್ಲ ಅಂತ ಹೇಳಲ್ಲ. ನಿಜವಾಗ್ಲೂ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕರ್ನಾಟಕದ ಕೆಲವೊಂದಿಷ್ಟು ಟೋಲ್ ಪೇಜ್ಗಳಲ್ಲಿ ಓನ್ ಇನಿಷಿಯೇಟಿವ್ ತಗೊಂಡು ಮಾಡ್ತಾರೆ. ಎಲ್ಲರೂ ದುಡ್ಡು ತಗೊಂಡೇ ಮಾಡ್ತಾರೆ ಅಂತ ಅನ್ನಲ್ಲ, ಬಟ್ ಕೆಲವೊಂದನ್ನ ದುಡ್ಡು ತಗೊಂಡು ಕೂಡ ಮಾಡ್ತಾರೆ. ಆ ತರಹದ ವಿಡಿಯೋದಲ್ಲಿ ಸಮೀರನ್ನ ಮೊದಲ ವಿಡಿಯೋ ಅಂತ ನಾನು ರಾಜಾರೋಷವಾಗಿ ಎಲ್ಲಿ ಬೇಕಿದ್ರು ಹೇಳ್ತೀನಿ. ಎಷ್ಟು ಖರ್ಚಾಗಿರ್ಬೋದು ಅಂದಾಜು? ಮೊದಲ ವಿಡಿಯೋ ಬಂದಾಗ ಅದನ್ನ ಈ ರೀತಿಯಾಗಿ ವೈರಲ್ ಮಾಡ್ಲಿಕ್ಕೆ, ಹಾಗೆ ಕ್ರಾಸ್ ಪ್ರಮೋಟ್ ಮಾಡ್ಲಿಕ್ಕೆ, ಹೆಚ್ಚು ಜನರನ್ನ ತಲುಪೋ ಹಾಗೆ ಮಾಡ್ಲಿಕ್ಕೆ, ಅದ್ರ ಬಗ್ಗೆ ಚರ್ಚೆ ಆಗ ಹೋಗ್ ಮಾಡ್ಲಿಕ್ಕೆ ಎಷ್ಟು ಖರ್ಚಾಗಿರ್ಬೋದು ಅಂದಾಜು?
ಒಂದು 5 ರಿಂದ 10 ಲಕ್ಷ ಖರ್ಚಾಗಿರ್ಬೋದು ಮೇಡಮ್. 5 ರಿಂದ 10 ಲಕ್ಷ. 10 ಲಕ್ಷ ಖರ್ಚಾಗಿರ್ಬೋದು. ಮೇಕಿಂಗ್ ಬಗ್ಗೆ ಕೇಳ್ತಿಲ್ಲ, ಕೇವಲ ಪ್ರಮೋಷನ್ ಬಗ್ಗೆ. ಬರೀ ಪ್ರಮೋಷನ್ಗೆ ನಾನು ಸುಮಂತ್ ಏನು ಹೇಳಿದ್ರು 400 ರಿಂದ 500 ಪೇಜ್ಗಳಲ್ಲಿ ಪ್ರಮೋಟ್ ಮಾಡಿದ್ದಾರೆ, ಒಂದು 40 ರಿಂದ 50 ಕಂಟೆಂಟ್ ಕ್ರಿಯೇಟರ್ಸ್ಗಳು ಇದು ಮಾಡಿದ್ದಾರೆ ಅಂತ. ಅವ್ರು ಯಾರು ಕಮ್ಮಿಗೆ ಮಾಡಲ್ಲ. 5 ರಿಂದ 10 ಲಕ್ಷಕ್ಕೆ ಆಗಿರುತ್ತೆ. ಓಕೆ, ಅಲ್ಲಿಗೆ ಚಂದ್ರಶೇಖರ್ ಅವರೇ, ಗಿರೀಶ್ ಮಟ್ಟಣ್ಣನವರು ತಿಮರೋಡಿ ಅವ್ರ ಮನೇಲಿ ಇದ್ದವರು ಇದ್ದಕ್ಕಿದ್ದ ಹಾಗೆ ಸಮೀರ್ ಮನೆಗೆ ಶಿಫ್ಟ್ ಆದ್ರು. ಯಾವಾಗ ಪೊಲೀಸರು ಸಮೀರ್ ಮನೆಗೆ ಬಂದ್ರು, ಸಮೀರ್ ಅವರನ್ನ ಪೊಲೀಸರು ಎನ್ಕ್ವೈರ್ ಮಾಡುವಾಗ, ಅವ್ರ ಮನೆ ರೇಡ್ ಮಾಡುವಾಗ ಮಟ್ಟಣ್ಣನವರು ಹೇಳ್ತಾರೆ, ಪತ್ರಕರ್ತರ ಕ್ಯಾಮ್ರಾವನ್ನ ಕಸಿದುಕೊಂಡ್ರೆ, ಅವರ ಪೆನ್ನನ್ನ ಕಸಿದುಕೊಂಡ್ರೆ ಹೆಂಗೋ, ಇವತ್ತು ಸಮೀರ್ ಮನೆ ಮೇಲೆ ಆಗ್ತಾ ಇರುವ ರೇಡ್ ಕೂಡ ಹಾಗೆ. ಸಮೀರ್ ಪತ್ರಕರ್ತರು ಯಾವಾಗಾದ್ರೂ ಅದು ನನಗೆ ಗೊತ್ತಿಲ್ಲ ಸರ್. ಒಂದು ಮೊದಲ ವಿಡಿಯೋಗೆ ಜಸ್ಟ್ ಪ್ರಮೋಷನ್ಗೆ 5-6 ಲಕ್ಷ ಖರ್ಚು ಮಾಡ್ತಾನೆ ಅಂತಂದ್ರೆ, ಅವ್ರು ಕರೆಕ್ಟಾಗಿ ಹೇಳಿದ್ರು ವಿಕಾಸ್ ಅವರು, ದೊಡ್ಡ ದೊಡ್ಡ ಚಾನೆಲ್ಗಳೇ, ಆರ್ಗನೈಸ್ಡ್ ಸ್ಟ್ರಕ್ಚರಲ್ ರನ್ ಆಗ್ತಾ ಇರುವ ನ್ಯೂಸ್ ಚಾನೆಲ್ಗಳೇ ಒಂದು ಈವೆಂಟ್ ಮಾಡಬೇಕು ಅಂದ್ರೆ 5-6 ಲಕ್ಷ ಖರ್ಚು ಮಾಡ್ಲಿಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡೋ ಕಾಲ ಆಯ್ತು. ಅಂಥದ್ರಲ್ಲಿ ಒಂದು ವಿಡಿಯೋದ ಪ್ರಮೋಷನ್ಗೆ 5-6 ಲಕ್ಷ ಅಂದ್ರೆ ನಾನು ಡೌಟಲ್ಲಿ ಕೇಳ್ತಿದ್ದೀನಿ, ಹಿಂಗೆ ಆಗಿರ್ಬೋದಾ ನನಗೆ ಗೊತ್ತಿಲ್ಲ, ಈ ದುಡ್ಡು ಎಲ್ಲಿಂದ ಬರುತ್ತೆ ಅಂತ. ಅಲ್ಲ, 5-6 ಲಕ್ಷ ಆಗೇ ಅಲ್ಲೇ ಬಿಡಿ. ಯಾಕೆಂತೇಳಿದ್ರೆ ನಾನು ಒಬ್ಬ ಯೂಟ್ಯೂಬರು, ನನಗೂ ಗೊತ್ತು ಒಂದು ವಿಡಿಯೋ ಮೇಕಿಂಗಿಗೆ ಎಷ್ಟು ಖರ್ಚು ಬರುತ್ತೆ, ಅದಾದಮೇಲೆ ಏನೋ ಅಕಸ್ಮಾತಿನ ಪ್ರಮೋಷನ್ಗೆ ಒಂದು ಎಷ್ಟು ಖರ್ಚು ಬರುತ್ತೆ ಅಂತೇಳಿ. ನನ್ನನ್ನು ಇವತ್ತು BJP ವಕ್ತಾರ ಕರೆದಿದ್ರೆ ಯೂಟ್ಯೂಬರ್ ಕರೆದಿದ್ರೆ ಗೊತ್ತಿಲ್ಲ. ಯಾಕೆಂದರೆ ಎಲ್ಲರೂ ಯೂಟ್ಯೂಬರ್ಸ್ ಇರೋದ್ರಿಂದ ನೋಡಿ, ಯಾವುದಕ್ಕೂ ನೋಡಿ ಮಟ್ಟಣ್ಣವರ ಮಾತಾಡಿದ್ ನೋಡಿ, ಅದಕ್ಕೆ ಮುಂಚೆ ಅಭಿಷೇಕ್ ಮಾತಾಡೋದು ನೋಡಿ, ಎಲ್ಲಿಂದ ಹಣ ಸಂದಾಯ ಆಗಿರ್ತಕ್ಕಂಥ ಮೂಲಗಳು ನೋಡ್ಕೊಂಡು ಹೋದ್ರೆ ಇದು ಹೋಗಿ ಮತ್ತೆ ನಿಂತ್ಕೊಂತಕ್ಕಂಥದ್ದು ಇದೇ ತಿಮರೋಡಿ ಮನೆ ಹತ್ರ, ಇದೇ ಇವನ ಮನೆಗೆ ಬಾಗ್ಲಲ್ಲಿ, ಯಾರು ಮಟ್ಟಣ್ಣವರ ಮನೆ ಬಾಗ್ಲಲ್ಲಿ. ಹೇಗೆ ಇವರು ಇದು ಮಾಡಿದ್ದಾರೆ ಅಂತ ಹೇಳಿದ್ರೆ, ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡಿದ್ರೆ ಎಲ್ಲವನ್ನು ಹಾರ್ಡ್ ಕ್ಯಾಶಲ್ಲಿ ಮಾಡಿಟ್ಟಿದ್ದಾರೆ. ಇದು ಮಾಹಿತಿಗಳು ಎಲ್ಲಿಂದ ಬರ್ತಾ ಇದೆ, ಮೀಡಿಯಾಗಳು ಹೇಳ್ತಾ ಇದ್ದಾವೆ, ಎಲ್ಲವೂ ಆಳ್ತಾ ಇದ್ದಾವೆ. ಅಂದರೆ ಇಷ್ಟು 100 ಕೋಟಿಗಳು. ಯಾಕೆಂತ ಹೇಳಿದ್ರೆ ನೋಡಿ, ಸಮೀರ ವಿಡಿಯೋ ಮೇಕಿಂಗ್ ನೀವು ಮಾತಾಡ್ತಿಲ್ಲ, 5 ಸೆಕೆಂಡಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ವಿಡಿಯೋ ಮಾಡೋದಕ್ಕೆ ಬರೀ 5 ಸೆಕೆಂಡ್ಗೆ ಲಕ್ಷಾಂತರ ರೂಪಾಯಿ ಬೇಕು. ಜಸ್ಟ್ 5 ಸೆಕೆಂಡ್ಸ್ಗೆ 23 ನಿಮಿಷದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಡಿಯೋ, AI ವಿಡಿಯೋ ಮಾಡೋದಕ್ಕೆ ಎಷ್ಟು ಕೋಟಿ ಖರ್ಚಾಗಿದೆ ನಮ್ಮ ಕೈಲಿ ಇಮ್ಯಾಜಿನ್ ಮಾಡೋಕ್ಕಲ್ಲ, ಭಯ ಆಗುತ್ತೆ. ಒಂದು ಒಳ್ಳೆಯದು ಮೂವಿ ತೆಗೆದು ಬಿಡ್ಬೋದಾಗಿತ್ತು. ಆ ಮೂವಿ ಬಜೆಟ್ ಅದು ಇದರಲ್ಲಿ ವಿಡಿಯೋ ಮಾಡಿರ್ತಕ್ಕಂಥದ್ದು. ಮೂವಿನೂ ಮಾಡಿದಷ್ಟು ಸೌಂಡ್ ಮಾಡ್ಬಿಡ್ತಲ್ಲ ಸರ್, ಇಂಟರ್ನ್ಯಾಷನಲ್ ಲೆವೆಲ್ ಅಟೆನ್ಷನ್ ಸಿಕ್ತು. ಸೌಂಡ್ ಮಾಡಿಲ್ಲ ರೀ, ಸೌಂಡ್ ಮಾಡಿಸಿದ್ದದು. ದಟ್ ಈಸ್ ದ ಕಾನ್ಸ್ಪಿರಸಿ. ಷಡ್ಯಂತ್ರ ಇಲ್ಲಿಂದ ಇದೇ ಷಡ್ಯಂತ್ರ. ಒಂದು ಆ ಸಮೀರನ್ನು ಹಿಡ್ಕೊಂಡ್ಬಂದಿದ್ದು ಒಂದು ಕಾನ್ಸ್ಪಿರಸಿ, ಅವ್ರ ಕೈಲಿ ಮೂವಿ ಮಾಡಿಸಿದ್ದು ಒಂದು ಕಾನ್ಸ್ಪಿರಸಿ, ಆ ಮೂವಿ ಹಿಂದಗಡೆ ಇವರೆಲ್ಲ ಕೆಲಸ ಮಾಡಿದ್ದು ಒಂದು ಕಾನ್ಸ್ಪಿರಸಿ, ಅದಕ್ಕೆ ಟ್ರೋಲ್ ಪೇಜಸ್ಗಳಿಗೆ ಇವ್ರಿಗೆಲ್ಲರೂ ಕೂಡ ಪ್ರಮೋಟ್ ಮಾಡಿಸಿದ ಒಂದು ಕಾನ್ಸ್ಪಿರಸಿ. ಅದರ ಜೊತೆಗೆ ರಿಲೀಸ್ ಆಗಿದ್ದ ದಿವಸನೇ ಜಗತ್ತಿನ ಎಲ್ಲ ದೇಶಗಳಲ್ಲಿ, ಅತಿ ಹೆಚ್ಚು ಮುಸ್ಲಿಂ ದೇಶಗಳಲ್ಲಿ ಎಲ್ಲ ಕಡೆಗೂ ಹೋಗ್ತಕ್ಕೆ ಮಾಡಿರ್ತಕ್ಕಂಥದ್ದು ಒಂದು ದೊಡ್ಡ ಇದು ನಡೀತಲ್ಲ, ಒಂದು ಹುನ್ನಾರ ನಡೀತಲ್ಲ, ಇದು ಕೂಡ ಒಂದು ದೊಡ್ಡ ಕಾನ್ಸ್ಪಿರಸಿ. ಆ ಕಾನ್ಸ್ಪಿರಸಿ ಹಿಂದೆ ಇರ್ತಕ್ಕಂಥದ್ದು ಯಾರು, ಯಾವ ಸಂಘಟನೆ? ಇವತ್ತು ಕೇರಳ ಹೆಸರು ಬರ್ತಾ ಇದೆಯಲ್ಲ, ಕೇರಳ ಹೆಸರು ಯಾಕೆ ಬರ್ತಾ ಇದೆ? ಏನು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಏನಾಗ್ತಾ ಇತ್ತು, ನೀವು ಅದನ್ನ ಡಿಸ್ಕ್ಲೋಸ್ ಮಾಡಿದ್ರೆ ED ಹೇಳಿತ್ತು ಅಂತೇಳಿ. ಆ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಗ್ಬೇಕಾಗಿತ್ತು ಧರ್ಮಸ್ಥಳದಲ್ಲಿ, ಧರ್ಮಸ್ಥಳ ದೇವಸ್ಥಾನದಲ್ಲಿ. ಆ ಕುಕ್ಕರ್ ಬ್ಲಾಸ್ಟ್ ಹಿಂದೆ ಇದ್ದಿದ್ದ್ಯಾರು? ಇದೇ ಕೇರಳದ PFI. ಇವತ್ತು ಇವನೇನು ಮುನಾಫಾ ವಿಡಿಯೋ ಮಾಡ್ತಾನೆ, ಮುನಾಫನ್ಗೂ ಧರ್ಮಸ್ಥಳಕ್ಕೂ ಏನ್ರಿ ಸಂಬಂಧ? ಅವ್ನು ಚಿರೂರಲ್ಲೆಲ್ಲ ವಿಡಿಯೋ ಮಾಡ್ಕೊಂಡಿದ್ದವನು ಇವತ್ತು ಇಲ್ಲಿಗೆ ಬಂದ್ಬಿಡ್ತಾನೆ. ಇಲ್ಲಿಗೆ ಬಂದು ಎಲ್ಲಿಗೆ ಹೋಗ್ತಾನೆ ಅವನು? ಯಾರು ತಿಮರೋಡಿ ಮನೆ ಒಳಗಡೆ ಹೋಗ್ತಾನೆ. ತಿಮರೋಡಿ, ಮಟ್ಟಣ್ಣನವರು, ಜಯಂತಿ ಇವರೆಲ್ಲ ಇರ್ತಕ್ಕಂಥ ಫೋಟೋಗಳು ಮೀಡಿಯಾಗಳೇ ತೋರಿಸ್ತಾ ಇದಾವೆ, ಆಚೆ ಕಡೆಗೆ ಬರ್ತವೆ. ಅಂದ್ರೆ ನೀವೆಲ್ಲೆಲ್ಲ ಸುತ್ಕೊಂಡೋಗಿ, ಯೂಟ್ಯೂಬರ್ಸ್ ಕಡೆಯಿಂದ ಸುತ್ಕೊಂಡೋಗಿ, ಎನ್ಕ್ವೈರಿ ಕಡೆ ಸುತ್ಕೊಂಡೋಗಿ, ಬುರ್ಡೆ ಕಡೆಯಿಂದ ಸುತ್ಕೊಂಡೋಗಿ, ಎಲ್ಲಿಗೆ ಹೋಗಿ ನಿಲ್ತವೆ? ತಿಮರೋಡಿ ಮತ್ತೆ ಈ ಮಟ್ಟಣ್ಣನವರಿಗೆ. ಈ ತಿಮರೋಡಿ ಮಟ್ಟಣ್ಣನವರಿಗೆ ಇಲ್ಲಿಂದ ಶುರು ಮಾಡ್ತಿದ್ದೀವಿ ಕೇಸ್ನ. ಇದು ಶುರು ಅಲ್ಲ. ಈ ತಿಮ್ಮರೋಡಿ ಮತ್ತೆ ಮಟ್ಟಣ್ಣರಿಗೆ ದುಡ್ಡೆಲ್ಲಿಂದ ಬರ್ತಾ ಇದೆ, ಇನ್ಫ್ಲೂಯೆನ್ಸ್ ಎಲ್ಲಿಂದ ಬರ್ತಿದೆ? ಇವ್ರ ಹಿಂದೆ ಇರ್ತಕ್ಕಂಥ ದೊಡ್ಡ ದೊಡ್ಡ ಶಕ್ತಿಗಳೇ ಅದು, ಅಥವಾ ಸರ್ಕಾರದ ಪಾತ್ರ? ತಿಮ್ಮರೋಡಿ ಹಾಗೆ ಮಟ್ಟಣ್ಣನವರು ಹಾಗೆ ಈ ಯೂಟ್ಯೂಬ್ ಅಲ್ಲಿ ಧರ್ಮಸ್ಥಳದ ವಿರುದ್ಧವಾಗಿ ವಿಡಿಯೋಗಳನ್ನ ಮಾಡ್ತಿದ್ದವರಿಗೆ ಕನೆಕ್ಷನ್ ಇತ್ತ ಅನ್ನೋದ್ರ ಬಗ್ಗೆ ಸುಮಂತ್ ಅವರು ಕೂಡ ಮಾತನಾಡಿದ್ರು. ಕೆಲವರು ನಮ್ಮ ಯೂಟ್ಯೂಬ್ ಅಲ್ಲಿ ಕಾಮೆಂಟ್ ಹಾಕ್ತಿದ್ದಾರೆ, ಒನ್ ಸೈಡೆಡ್ ಯಾಕೆ, ಚಂದನ್ ಯಾಕಿಲ್ಲ? ಚಂದನ್ ಅವ್ರಿಗೆ ಬೆಳಗ್ಗಿನಿಂದ ನನಗೆ ಗೊತ್ತಿರೋ ಹಾಗೆ 50ಕ್ಕಿಂತ ಹೆಚ್ಚು ಬಾರಿ ನಾವು ಕಾಲ್ ಮಾಡಿದೀವಿ, ಬರ್ತೀವಿ ಅಂತ ಹೇಳಿದವರು ಕಡೆ ಕ್ಷಣದಲ್ಲಿ ಬಂದಿಲ್ಲ. ಏನೋ ಅವರದೇ ಚಾನಲ್ ಅಲ್ಲಿ ವಿಡಿಯೋ ಮಾಡಿ ಹಾಕ್ತಾರಂತೆ, ಯಾರಿಗೆ ಇಂಟ್ರೆಸ್ಟ್ ಇದೆ ನೋಡ್ಕೊಳ್ಬಹುದು. ಎನಿವೆ, ಕಮಿಂಗ್ ಬ್ಯಾಕ್. ಇಲ್ಲ, ಖಂಡಿತವಾಗಿಯೂ ನಾನು ಚಂದನ್ ಗೌಡ ಬರ್ತಾರೆ ಅನ್ಕೊಂಡೇ ಬಂದಿದ್ದು ಮೇಡಮ್. ನೀವು ಕಂಡೀಷನ್ ಹಾಕಿದ್ದಾರೆ ಅಂತ ಹೇಳಿದ್ರಿ, ದಯವಿಟ್ಟು ಏನ್ ಕಂಡೀಷನ್ ಹಾಕಿದ್ದಾರೆ ಅಂತ ಜನರ ಮುಂದೆ ಹೇಳ್ಬಿಡಿ. ಏನೋ ಅವರು ಸುಮಂತ್ ಅವ್ರನ್ನ ಡೈರೆಕ್ಟ್ ಆಗಿ ಕರೆಸ್ಬೇಕಂತೆ, ಮುಖಾಮುಖಿ ಕೂರಿಸ್ಬೇಕಂತೆ. ಅಂದ್ರೆ ಒಂದು ಟಿವಿ ಚಾನೆಲ್ ನ ಡಿಬೇಟ್ ಗಳು ಯೂಟ್ಯೂಬರ್ ಗಳು ಹೇಳಿದ ರೂಲ್ಸ್ ನ ಪ್ರಕಾರ ನಡೆಯೋದಿಲ್ಲ ಅನ್ನೋ ಕಾರಣಕ್ಕೆ ನಾವು ಅದಕ್ಕೆ ತಲೆಬಾಗ್ಲಿಕ್ಕಾಗಿಲ್ಲ. ಟಿವಿ ಚಾನೆಲ್ ಡಿಬೇಟ್ ಬರ್ತಾ ಇದ್ನೋ ಅಥವಾ ಫೈಟ್ ಮಾಡಕ್ ಬರ್ತಾ ಇದ್ನೋ ನಾವಂತೂ ಫೈಟ್ ಗೆ ಅವಕಾಶ ಕೊಡ್ತಿರ್ಲಿಲ್ಲ. ಏನಿವೆ, ಸುಮಂತ್ ಅವರೇ ಒಂದು ವಿಚಾರ ನೀವು ಅಭಿ ಅವ್ರ ಬಗ್ಗೆ ಹೇಳ್ತಾ ಇದ್ರಿ. ಅಭಿ ಅವರಿಗೆ ಮಟ್ಟಣ್ಣನವರಾಗ್ಲಿ, ತಿಮರೋಡಿ ಅವರಾಗ್ಲಿ ವೈಯಕ್ತಿಕವಾಗಿ ಪರಿಚಯ ಇತ್ತ? ಅವ್ರ ಜೊತೆಯಲ್ಲಿ ಕಾಂಟ್ಯಾಕ್ಟ್ ನಲ್ಲಿ ಇದ್ರ? ಯಾಕಂದ್ರೆ ಇದೇ ಮಟ್ಟಣ್ಣನವರವರನ್ನ ನನ್ನ ಕಲೀಗ್ ನಾಗೇಂದ್ರ ಬಾಬು ಇಂಟರ್ವ್ಯೂ ಮಾಡಿದಾಗ ಇನಿಷಿಯಲ್ ಡೇಸ್ ಅಲ್ಲಿ, ನನಗೂ ಈ ಚಿನ್ನ ಏನಿಗೂ ಅಂದ್ರೆ ಅವಾಗ ಮಾಸ್ಕ್ ಮನ್ ಆಗಿದ್ದ, ಅವನಿಗೂ ನಮಗೂ ಪರಿಚಯ ಇಲ್ಲ, ಯೂಟ್ಯೂಬರ್ಸ್ಗೂ ನಮಗೂ ಪರಿಚಯ ಇಲ್ಲ, ನಾವು ಸೌಜನ್ಯ ಹೋರಾಟಗಾರರು ಅಂತ ಹೇಳಿ ಅವ್ರು ಹೇಳಿದ್ರು.
ಅದು ನೆನಪಿದೆ ನನಗೆ, ಹಾಗಾಗಿ ಕೇಳ್ತಿದ್ದೀನಿ. ಇವರೆಲ್ಲರೂ ಕೂಡ ಒಬ್ರಿಗೊಬ್ರು ಪರಿಚಿತರು ಅನ್ನೋದಕ್ಕೆ ನಿಮ್ಮ ಹತ್ರ ಏನಾದರೂ ಸಾಕ್ಷ್ಯ ಇದೆಯಾ ಅಥವಾ ನಿಮಗೆ ಗೊತ್ತಿದೆಯಾ? ಮೇಡಮ್, ಗಿರೀಶ್ ಮಟ್ಟಣ್ಣನ್ ಮಾತನ್ನ ನಂಬಕ್ಕಾಗಲ್ಲ. ನಾನು ಯಾರಾದ್ರೂ ವ್ಯಕ್ತಿ ಅತಿ ಹೆಚ್ಚು ಸುಳ್ಳು ಹೇಳ್ತಾನೆ ಅಂತಂದ್ರೆ ಅದು ಗಿರೀಶ್ ಮಟ್ಟಣ್ಣನ್ ಅವ್ರೆ. ಯಾಕೆ ಅಂತಂದ್ರೆ ಈ ಹಿಂದೆ ನಾನು ಸಮೀರೇ ಗೊತ್ತಿಲ್ಲ ಅಂತ ಹೇಳಿದ್ರು, ಅಭಿನ್ ಕೇಳಿದ್ರೆ ಅಭಿ ಹೇಳ್ತಾರೆ ಇದರಿಂದ ತುಂಬಾ ತಿಂಗಳಾರ್ಗಟ್ಲೆ ಕೆಲಸ ನಡೆದಿದೆ ಅಂತ ಹೇಳ್ತಾರೆ. ಈ ಹಿಂದೆ ಸಮೀರ್ ವಿಡಿಯೋ ವೈರಲ್ ಆದಾಗ ನನ್ಗೆ ಗೊತ್ತೇ ಇಲ್ಲ, ಈ ವಿಡಿಯೋ ನೋಡಾದ್ಮೇಲೆ ನನ್ ಪರಿಚಯ ಅಂತ ಹೇಳ್ತಾರೆ. ಅದಾದ ನಂತರ ಸಮೀರ್ ಮೇಲೆ ಕೇಸ್ ಆದಾಗ ಕೇವಲ ಚಿಟ್ಕಿ ಹೊಡಿ ಅಷ್ಟರಲ್ಲಿ ಬಿಡಿಸ್ಕೊಂಡ್ ಬರ್ತಾರೆ. ಇದರಿಂದ ಯಾವ್ದು ಷಡ್ಯಂತ್ರ ಇಲ್ವಾ? ಏನ್ ಲಾಯರ್ ಅಲ್ಲ ಏನೋ ಆಲ್ರೆಡಿ ಹೋಗ್ಬಿಟ್ಟು ಹಿಂಗೆ ಕೇಸ್ ಆಗುತ್ತೆ ಅನ್ಬಿಟ್ಟು ಏನಾದ್ರು ಅಕಸ್ಮಾತ್ ಬೇಲ್ ಗಿಲ್ ತಗೊಂಡು ಏನಾದ್ರು ನಿಂತಿದ್ರ ಇಲ್ಲ ರೆಡಿ ಆಗಿದ್ರ? ಮತ್ತೆ ಈ ವಿಚಾರದಲ್ಲಿ ಗಿರೀಶ್ ಮಟ್ಟಣ್ಣನವ್ರಿಗೂ ಮಹೇಶ್ ತಿಮ್ರೋಡಿ ಅವ್ರಿಗೂ ಮತ್ತೆ ಅಭಿ ಅವ್ರಿಗೂ ಕಾಂಟ್ಯಾಕ್ಟ್ ಇದ್ದಿತ್ತು. ಇದು ನಿಜ ನಿಜ ನಿಜ. ಇದಕ್ಕೆ ನಿಮಗೆ ಹೆಂಗ್ ಗೊತ್ತು? ಅಂದ್ರೆ ನಿಮ್ಗೂ ಏನು ವಿಡಿಯೋ ಮಾಡ್ಲಿಕ್ಕೆ ಹೇಳಿದ್ರು? ಇದೇ ಅಭಿ ಅವರ ಫ್ರೆಂಡು ಮತ್ತೆ ಇದೇ ಅಭಿ ಅವರ ತಾಯಿ ಹತ್ರನು ಮಾತಾಡಿರೋರು. ಬೇಕಾದ್ರೆ ಅವರ ತಾಯಿ ಹತ್ರನು ಬೇಕಾದ್ರೆ ಹೇಳಿಸ್ತೀನಿ ಅಂತ ಹೇಳಿದ್ರು ನನಗೆ. ನನ್ನ ಹತ್ರ ಐ ವಿಟ್ನೆಸ್ ಇನ್ನೂ ಒಬ್ರು ಕೂಡ ಇದ್ದಾರೆ. ಇದೇ ಅಭಿ ಅವರು ನನ್ನ ಜೊತೆನೇ ಹೇಳಿದ್ದಾರೆ. ಮತ್ತೆ ನೀವು ಈ ಹಿಂದೆ ಯೂಟ್ಯೂಬ್ ಚಾನಲ್ ಅಲ್ಲಿ ಅವರದೇ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ನೋಡ್ಬೋದು, ಗಿರೀಶ್ ಮಟ್ಟಣ್ಣನವರು ಮಹೇಶ್ ತಿಮ್ರೋಡಿ ಅವರೆಲ್ಲ ಕಾಣಿಸ್ಕೊಂಡಿರೋದು. ಗೊತ್ತೇ ಇಲ್ಲ ಅನ್ನೋದು ಸುಳ್ಳು. ಯಾಕೆಂದ್ರೆ ಇವ್ರಿಗೆಲ್ಲ ಫಂಡ್ ಕೊಟ್ಟಿ ಮಾಡಿಸ್ತಾ ಇರೋದೇ ಇದೇ ಗಿರೀಶ್ ತಿಮ್ರೋಡಿ ಮತ್ತೆ ಇದು ಮಹೇಶ್ ತಿಮ್ರೋಡಿ ಮತ್ತೆ ಗಿರೀಶ್ ಮಟ್ಟಣ್ಣನವರು. ಸರಿ, ಇವಾಗ ನಿಮ್ಮ ಹತ್ರ ಕೂಡ ಏನೋ ಧರ್ಮಸ್ಥಳದ ವಿರುದ್ಧವಾಗಿ ವಿಡಿಯೋ ಮಾಡ್ಲಿಕ್ಕೆ ಆಫರ್ ಕೊಟ್ರು ಅಂತ ಹೇಳಿ ನೀವು ಮಾತನಾಡಿದ್ದು ಇತ್ತೀಚೆಗೆ ಚರ್ಚೆಗೆ ಒಳಗಾಗಿದೆ. ಏನಾಗಿತ್ತು ಆಕ್ಚುಲಿ? ಅವಾಗ ಯಾರು ಹೇಳಿದ್ರು ಧರ್ಮಸ್ಥಳದ ವಿರುದ್ಧವಾಗಿ ವಿಡಿಯೋ ಮಾಡು ಅಂತ ಹೇಳಿ? ಎಷ್ಟು ದುಡ್ಡಿನ ಆಫರ್ ಮಾಡಿದ್ರು? ಮೇಡಮ್, ಅದೇ ಇದೇ ಅಭಿ ಅವ್ರಿಗೆ ನನ್ಗೆ ಆಫರ್ ಕೊಡ್ತಾರೆ. ನೀನು ಧರ್ಮಸ್ಥಳದ ವಿರುದ್ಧ ಅಂತಂದ್ರೆ ಸೌಜನ್ಯ ಪರ ವಿಡಿಯೋ ಮಾಡು, ಹಿಂಗೆ ಈಗ ಅದನ್ನ ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ. ಯಾಕಂತಂದ್ರೆ ಅದು ಕ್ಲಾರಿಫೈ ಆಗ್ಬಿಡ್ಬೇಕು. ಇದೇ ಅಭಿ ನನಗೆ ಹೇಳಿರೋದು. ಇದೇ ವೀರೇಂದ್ರ ಹೆಗ್ಗಡೆ ಅವರ ಕುಟುಂಬದವರು ನೂರಾರು ಕೊಲೆಗಳನ್ನ ಮಾಡಿದ್ದಾರೆ. ಅದ್ರ ಬಗ್ಗೆ ನಾನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀನಿ. ಏನ್ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅದನ್ನ ನೀನು ನಿಮ್ ಚಾನಲ್ ಅಲ್ಲಿ ಅಂತಂದ್ರೆ ಮಾತಾಡ್ಬೇಕು. ಸಮಯ ಬಂತಂದ್ರೆ ನಮ್ ಜೊತೆ ಫೀಲ್ಡಿಗೆ ಇಳಿದು ನಮ್ಮ ಇದರಲ್ಲಿ ಮಾತಾಡ್ಬೇಕು, ಅದ್ರ ಬಗ್ಗೆ ವರದಿ ಮಾಡ್ಬೇಕು. ಅದಕ್ಕಾದಂತ ಫಂಡ್ ಆಗಿರ್ಬೋದು, ಮತ್ತೆ ನೀವು ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಆಗಿರ್ಬೋದು, ಓಡಾಡಕ್ಕೆ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಇದೇ ಅಭಿ ಹೇಳಿರೋದು ನನಗೆ ಕೊಡ್ತಾರೆ ಅಂತ. ಇದಕ್ಕೆಲ್ಲ ಫಂಡ್ ಒಂದು ಚಿಕ್ಕ ಕ್ಲಾರಿಫಿಕೇಶನ್ ನೋಡಿ. ಇವಾಗ ಕೇವಲ ಇದು ಯೂಟ್ಯೂಬರ್ಗಳ ನಡುವಿನ ಯುದ್ಧ ಅಲ್ಲ. ಯಾಕಂದ್ರೆ ಇದರಲ್ಲಿ SIT ಇದೆ, ನ್ಯಾಷನಲ್ ಲೆವೆಲ್ ಇನ್ವೆಸ್ಟಿಗೇಟಿವ್ ಆಫೀಸರ್ಸ್ ಎಂಟರ್ ಆಗ್ಬೇಕು ಅನ್ನೋ ಆಗ್ರಹ ಇದೆ. ಹೀಗಾಗಿ ನೀವು ಇವತ್ತು ಏನೇ ಮಾತನಾಡಿದ್ರು ನಾಳೆ ದಿನ ನಿಮ್ಮನ್ನೂ ಕೂಡ ಎನ್ಕ್ವೈರಿ ಕರೆಯೋ ಚಾನ್ಸಸ್ ಇರುತ್ತೆ. ಇದೆಲ್ಲದರ ಅರಿವಿದ್ದು ಮಾತನಾಡ್ತಿದ್ದೀರಾ ನೀವು? ಯಾಕಂದ್ರೆ ನೀವು ಮಾಡ್ತಿರೋದು ಅತ್ಯಂತ ಗಂಭೀರವಾದ ಆರೋಪ. ಎಸ್ ಮೇಡಮ್. ಯಾಕಂತಂದ್ರೆ ಸತ್ಯ ಎಲ್ಲೋದ್ರು ಒಂದೇ ಇರುತ್ತೆ. ಆಮೇಲೆ ಸತ್ಯ ಹೇಳಕ್ಕೆ ನಾವು ಭಯ ಪಡಬಾರ್ದು. ಇದೇ ಅಭಿ ಹೇಳಿರೋದನ್ನ ನಾನು ಹೇಳಕ್ಕೆ ನಾನು ಏನಕ್ಕೆ ಭಯ ಪಡ್ಲಿ? ಎಲ್ಲೇ ಕರೆದ್ರು ನಾನು ಹೇಳ್ತೀನಿ. ಬಿಕಾಸ್ ಅಭಿ ಹೇಳಿದ್ದು ನನಗೆ. ಅಭಿ ನನ್ನ ಜೊತೆ 2 hours ಮಾತಾಡಿದೀವಿ ಅದ್ರ ವಿರುದ್ಧವಾಗಿ. ಅಂದ್ರೆ ನಿಮ್ಮ ಮಾತಿನಿಂದ ನಾನು ಅರ್ಥ ಮಾಡ್ಕೊಂಡಿದ್ದು, ನಿಮಗೆ ಧರ್ಮಸ್ಥಳದ ವಿಚಾರದಲ್ಲಿ ಏನೇ ಮಾಹಿತಿ ಇಲ್ಲದೆ ಹೋದ್ರು, ನೀವು ಧರ್ಮಸ್ಥಳಕ್ಕೆ ಯಾವುದೇ ರೀತಿ ಕನೆಕ್ಟೆಡ್ ಇಲ್ಲದೆ ಹೋದ್ರು ಕೂಡ ನೀವು ಧರ್ಮಸ್ಥಳ ಹಾಗೆ ಸೌಜನ್ಯ ಹತ್ಯೆ ಬಗ್ಗೆ ಏನು ಓದ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ವಿಡಿಯೋ ಮಾಡಬೇಕು. ವಿಡಿಯೋ ಮಾಡೋದಕ್ಕೆ ದುಡ್ಡು ಕೊಡ್ತಾರೆ. ಹೀಗೇನಾ ಡೀಲು? ಎಸ್ ಮೇಡಮ್. ಈಗ ಇದೇ ಅಭಿ ಹೇಳಿರೋ ಹಾಗೆ ಅವನು ಇನ್ವೆಸ್ಟಿಗೇಷನ್ ಮಾಡ್ತಾನಂತೆ ಧರ್ಮಸ್ಥಳದಲ್ಲಿ. ಮತ್ತೆ ಅವನ್ ಏನ್ ಸ್ಕ್ರಿಪ್ಟ್ ತಂದು ಕೊಡ್ತಾನೆ, ಮತ್ತೆ ಇದ್ರ ಬಗ್ಗೆ ವಿಡಿಯೋ ಮಾಡು ಅಂತಂದ್ರೆ ಯಾವುದೇ ಕಂಟೆಂಟ್ ಕ್ರಿಯೇಟರ್ಗೂ ಒಂದ್ಸಲ ಎಕ್ಸ್ಪ್ಲೈನ್ ಮಾಡ್ಬಿಟ್ರೆ ಅವರು ಪಟ್ ಅಂತ ವಿಡಿಯೋ ಮಾಡ್ಬಿಡ್ತಾರೆ. ಅದು ಅವ್ರ ಮೈಂಡ್ ಅಲ್ಲಿ ಇರೋದು. ಇವ್ರು ಏನ್ ಇನ್ವೆಸ್ಟಿಗೇಷನ್ ಮಾಡ್ತಿದ್ದ, ಈಗ ನಿಮ್ಗೆ ಗೊತ್ತಿರ್ಬೋದು, ಜಯಂತಿ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಬುರುಡೆ ಹುಡ್ಕೋಕ್ ಹೋಗ್ತಿದ್ದ. ಅದ್ರ ಪ್ರಕಾರ ಅಂದ್ರೆ ಆತರ ಅಲ್ಲೇನ್ ಇನ್ಫಾರ್ಮೇಶನ್ ಬಂತು ಅದ್ರದ್ದು ಕುಳ್ಳ ರಂಪೇಜ್ ಅಲ್ಲಿ ಬರ್ತಿತ್ತು. ಇವ್ರೇನ್ ಇನ್ವೆಸ್ಟಿಗೇಷನ್ ಮಾಡ್ತಿದ್ರು ಅದು ಹಿಂಗಾಯ್ತಂತ ಅಲ್ಲ. ಇನ್ವೆಸ್ಟಿಗೇಷನ್ ಅಂತಿದ್ದೀರಿ, ಅದಕ್ಕೆ ಕೇಳ್ತಾ ಇದೀನಿ. ಈ ಅಭಿ ಏನ್ ಓದ್ಕೊಂಡಿದ್ದಾರೆ? ಜರ್ನಲಿಸಂ ಡಿಗ್ರಿ ಏನಾದ್ರೂ ಇದೆಯಾ ಅಥವಾ ಕ್ರಿಮಿನಾಲಜಿ ಏನಾದ್ರೂ ಓದಿದಾರಾ? ಇಲ್ಲ ಮೇಡಮ್. ಅವ್ರ ಇನ್ವೆಸ್ಟಿಗೇಷನ್ ಅಂದ್ರೆ ಏನ್ ಅನ್ಕೋಬಿಟ್ಟಿದ್ದಾರೆ ಅಂತಂದ್ರೆ ಅವ್ರ ಪ್ರಕಾರ ಈಗ ಕಾಡಲ್ಲಿ ಹೋಗ್ಬಿಟ್ಟು ಇಲ್ಲಿ ಕೊಲೆ ಆಗಿದೆ ಅಂತ ಒಂದು ವಿಡಿಯೋ ಮಾಡ್ಬಿಟ್ರೆ ಅದೇ ಇನ್ವೆಸ್ಟಿಗೇಷನ್ ಅಂತ ಅನ್ಕೊಂಡಿದ್ದಾರೆ. ಬೇಸಿಕಲಿ ಒಂದು ಕತೆ, ಕಾಲ್ಪನಿಕ ಕತೆ ಹೇಳೋದು. ಇವಾಗ ಫಾರ್ ಎಕ್ಸಾಂಪಲ್ ಮೇಡಮ್, ಇದೇ ಸೌಜನ್ಯ ರೇಪ್ ಆದದ್ದು ಜಾಗಕ್ಕೆ ಹೋಗ್ಬಿಟ್ಟು ಹಿಂಗಿಂದ ತಂದಾಕುದ್ರು ಅಂದ್ಬಿಟ್ಟು ಒಂದ್ ಕತೆ ಹೇಳೋದು. ಅದೇ ಅವ್ರ ಪ್ರಕಾರ ಇನ್ವೆಸ್ಟಿಗೇಷನ್. ಆ ಇನ್ವೆಸ್ಟಿಗೇಷನ್ ಅಲ್ಲಿ ಅವ್ನ್ ಏನ್ ಹೇಳ್ತಾನೆ ಅವನ ಪ್ರಕಾರ ಮಾತಾಡ್ತೀನಿ. ಆ ಇನ್ವೆಸ್ಟಿಗೇಷನ್ ಅಲ್ಲಿ ಏನ್ ತಂದು ಕೊಡ್ತಾನೆ ಅದ್ರ ಬಗ್ಗೆ ನಾವು ವಿಡಿಯೋ ಮಾಡಾಕ್ಬೇಕು. ಅವರಲ್ಲಿ ಇದೇ ಒಬ್ಬೊಬ್ರಿಗೂ ಮೇಡಮ್, ಯಾರೊಬ್ಬರಿಗೂ ಕೂಡ CBI ಚಾರ್ಜ್ ಶೀಟ್ ಓದೋದಾಗ್ಲಿ, ಕೋರ್ಟ್ ಆರ್ಡರ್ ಓದೋದಾಗ್ಲಿ ಯಾವ್ದು ರೀತಿ ಗೊತ್ತಿಲ್ಲ ಅವ್ರಿಗೆ. ಸುಮ್ನೆ ಕ್ಯಾಮ್ರಾ ಇದೆ,
ನಾನು ಮಾತಾಡಕ್ ಬರುತ್ತೆ, ನನ್ ಜನ ಇದಾರೆ, ನಂಗೆ ಆಡಿಯನ್ಸ್ ಇದಾರೆ, ಸೌಜನ್ಯ ಹೆಸರು ಹೇಳಿದ್ರೆ ಸಿಂಪತಿ ಇದೆ ಅನ್ನೋ ಕಾರಣಕ್ಕೆ ಯೂಟ್ಯೂಬ್ಗಳಾಗಿ ಇವತ್ತು ನಮ್ ಜನ ತಂದಿಟ್ಬಿಟ್ಟಿದ್ದಾರೆ ಅಂತ ಮಾತ್ರ ನಾನು ನೇರವಾಗಿ ಬಿಕಾಸ್ ಅವಾಗ ಒಪ್ಕೊಂಡಿಲ್ಲ ಮೇಡಮ್. ಯಾಕಂತಂದ್ರೆ ನಂದು ಕಾಲೇಜ್ ಟೈಮ್ ಇತ್ತು, ನಂದು ಕಾಲೇಜ್ ಎಕ್ಸಾಮ್ ಟೈಮ್ ಇತ್ತು, ಮತ್ತೆ ನನಗೆ ಈ ಪ್ರಕರಣದ ಬಗ್ಗೆ ಏನು ಗೊತ್ತಿಲ್ಲ. ಯಾಕಂತಂದ್ರೆ ಇದರಿಂದ ನನಗೆ ಅರ್ಥ ಆಯ್ತು ಅವಾಗ ದೊಡ್ಡವರೆಲ್ಲ ಇರ್ತಾರೆ ಅಂತ. ಸೊ ದೊಡ್ಡವರಿದ್ದಾಗ ನಾಳೆ ನಮ್ ಬುಡಕ್ ಬಂದಾಗ ನಾವು ಅದನ್ನ ಡಿಫೆಂಡ್ ಮಾಡ್ಕೊಳ್ಳೋ ನಿಮಗೆ ಆಫರ್ ಕೊಡೋ ಸಂದರ್ಭದಲ್ಲಿ ಗಿರೀಶ್ ಅವರ ಹೆಸರಾಗ್ಲಿ ತಿಮರೋಡಿ ಅವರ ಹೆಸರಾಗ್ಲಿ ಪ್ರಸ್ತಾಪ ಆಗಿತ್ತ ಅಭಿ ಅವ್ರ ಬಾಯಿಂದ? ಎಸ್ ಮೇಡಮ್, ನಾನೇ ಕೇಳಿದೀನಿ ಇದಕ್ಕೆಲ್ಲ ಫಂಡ್ ಎಲ್ಲಿಂದ ಬರುತ್ತೆ ಅಂತ. ಸಮೀರ್ ವಿಡಿಯೋಗೆ ಲಕ್ಷಾಂತರ ರೂಪಾಯಿ ಖರ್ಚಾಗಿದೆ ಅಂತ ಹೇಳ್ದ, ಇದೇ ಅಭಿ ಹೇಳ್ದ ಲಕ್ಷಾಂತರ ರೂಪಾಯಿ ಖರ್ಚಾಗಿದೆ ಸಮೀರ್ ವಿಡಿಯೋಗೆ ಅಂತ. ನಾನು ಕೇಳಿದೀನಿ ಇದಕ್ಕೆಲ್ಲ ಫಂಡ್ ಎಲ್ಲಿಂದ ಯಾರು ಕೊಡ್ತಾರೆ ಅಂತ. ಇದೇ ಹೇಳಿದಾರೆ, ಅವನು ಮೆನ್ಷನ್ ಮಾಡಿ ಹೇಳಿದ್ದಾನೆ, ನಮ್ ಬಾಸ್ ಮಹೇಶ್ ತಿಮ್ರೋಡಿ ಮತ್ತೆ ಗಿರೀಶ್ ಮಠಣ್ಣನವರೇ ಕೊಡೋದು ಅಂತ. ನಮ್ಗೆಲ್ಲ ಯಾರು ಫಂಡಿಂಗ್ ಕೊಡ್ತಾರೆ ಅಂತಂದ್ರೆ, ನೀವು ಕರಿಯೋರ್ಗೆಲ್ಲ ಯಾರು ಫಂಡಿಂಗ್ ಕೊಡ್ತಾರೆ ಅಂತಂದೆ. ಅದು ಕೇಳಿದ್ದಾನೆ, ಗಿರೀಶ್ ಮಠಣ್ಣ ಮಹೇಶ್ ತಿಮ್ರೋಡಿ ಅವರು ನನಗೂ ಕೂಡ ಫಂಡ್ ಮಾಡ್ತಾ ಇದಾರೆ ಅಂತ ಹೇಳ್ತಾ. ಅವ್ರನ್ನೆಲ್ಲ ನೋಡ್ಕೊಳ್ಳೋದು, ಟ್ರಾನ್ಸ್ಪೋರ್ಟ್ ಆಗಿರ್ಬೋದು ಎಲ್ಲ ಮಾಡೋದು ಅವರೇ ಅಂತ ಹೇಳಿ. ಈ ಚಂದನ್ ಅನ್ನೋರ ಬಗ್ಗೆ ನೀವೇನ್ ಆರೋಪ ಮಾಡಿದ್ದೀರಿ? ಇವತ್ತು ಕೂಡ ನಾವು 50ಕ್ಕೂ ಹೆಚ್ಚು ಬಾರಿ ಕರೆ ಮಾಡಿ ನಮ್ಮ ಡಿಬೇಟ್ಗೆ ಕರೆದ್ವಿ. ಅವರು ಕೂಡ ಹೀಗೇನೆ ದುಡ್ಡು ತಗೊಂಡು ವಿಡಿಯೋ ಮಾಡಿರಬಹುದು ಅನ್ನೋ ಅನುಮಾನ ನಿಮಗಿದೆಯಾ? ಅದು ಕೇವಲ ಅನುಮಾನನ ಅಥವಾ ನಿಮ್ಮ ಹತ್ರ ಸಾಕ್ಷಿ ಏನಾದ್ರೂ ಇದೆಯಾ? ನೋಡಿ ಮೇಡಮ್, ಇದೇ ಚಂದನ್ ಗೌಡ್ರು ಈಗ ಒಂದೂವರೆ ವರ್ಷದ ಹಿಂದೆ MP ಎಲೆಕ್ಷನ್ ಬರುತ್ತೆ. MP ಎಲೆಕ್ಷನ್ ಅಲ್ಲಿ ನಾನು ದುಡ್ದಿದ್ದಂತಹ ದುಡ್ಡೆಲ್ಲನೂ ನಾನು ಇದಕ್ಕ ಏನಪ್ಪಾ ಎಲ್ಲ ಎಲೆಕ್ಷನ್ ಹಾಕ್ಬಿಟ್ಟು ಕಳ್ಕೊಂಡಿದೀನಿ ಅನ್ಬಿಟ್ಟು ಚೈನ್ ಆಡ ಮಾಡಕ್ತಾರೆ. ಚೈನ್ ಆಡ ಮಾಡಿದವರು ಒಂದು ವರ್ಷಗಳ ನಂತರ ಅವರ ಚಾನಲ್ ಅಲ್ಲಿ 20 ರಿಂದ 25 ವಿಡಿಯೋ ಹಾಕಿದಾರೆ ಅಷ್ಟೇ. ಅದಾದ ನಂತರ ಇದೇ ಅಭಿ ಹೇಳಿದೆ, ನನ್ಗೆ ಪ್ರೊಸೆಸಿಂಗ್ ಅಲ್ಲಿ ಇದೆ, ಚಂದನ್ ಗೌಡ್ರದ್ದು ಪ್ರೊಸೆಸಿಂಗ್ ಅಲ್ಲಿ ಇದೆ ಅಂತ ಅಂದಿದ್ದಾನೆ. ಏನ್ ಈ ಫೈನಾನ್ಷಿಯಲಿ ಮಾತಾಡೋದು ಪ್ರೊಸೆಸಿಂಗ್ ಅಲ್ಲಿ ಇದೆ ಅಂತ ಹೇಳಿದ್ದಾನೆ. ಅದ್ರ ಬಗ್ಗೆ ನಾನು ಅದು ಪ್ರೊಸೆಸಿಂಗ್ ಅಲ್ಲಿ ಇದೆ ಅಂತ ಅಂದಕ್ಕೆ ನಾನು ಜಾಸ್ತಿ ಅದ್ರ ಬಗ್ಗೆ ಮಾತಾಡಿಲ್ಲ. ಇದೇ ಚಂದನ್ ಗೌಡ ಒಂದೂವರೆ ವರ್ಷಕ್ಕೆ ಒಂದು ಯೂಟ್ಯೂಬ್ ಅಲ್ಲಿ 20-25 ವಿಡಿಯೋ ಹಾಕ್ಬಿಟ್ಟು 50 ಲಕ್ಷ ಸಂಪಾದನೆ ಮಾಡ್ಬೋದಾ? ಇದೇ ಚಂದನ್ ಗೌಡ ಹೇಳಿರುವಾಗೆ ನಾನು ಕೇಳ್ತೀನಿ, ಅವರ ಬಟ್ಟೆ ಅಂಗಡಿ ಓಪನ್ ಅಲ್ಲಿ ಕೇಳ್ತೀನಿ, ಅಣ್ಣ ಎಷ್ಟು ಖರ್ಚಾಗಿದೆ ಅಂತ ಕೇಳ್ತೀನಿ. 45 ರಿಂದ 50 ಲಕ್ಷ ಖರ್ಚಾಗಿದೆ ಅಂತ ಇದೇ ಚಂದನ್ ಗೌಡ್ರು ಹೇಳ್ತಾರೆ. ಹಂಗಂದ್ರೆ ಆ ದುಡ್ಡು ಎಲ್ಲಿಂದ ಬಂತು? ಯಾಕೆಂದ್ರೆ ಅವರು ಅದ್ರ ಬಗ್ಗೆ ಕ್ಲಾರಿಟಿನೇ ಕೊಡ್ತಾ ಇಲ್ಲ. ಬಟ್ ಚಂದನ್ ಅವರ ಹಳೆದೊಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಬಹುಶಃ ಮಂಜುನಾಥ್ ಅವರೇ ನಿಮ್ಮ ಹತ್ರ ಇದ್ರೂ ಇರಬಹುದೇನೋ ಅದು. ನನ್ನ ಹತ್ರನೇ ಇದೆ ಮೇಡಮ್. ನೀವು ಆಚೆಯಿಂದ ಕನೆಕ್ಟ್ ಆಗಿರೋದ್ರಿಂದ ಅದನ್ನ ಪ್ಲೇ ಮಾಡ್ಲಿಕ್ಕೆ ಕಷ್ಟ ಆಗ್ಬೋದು. ಹಾಗಾಗಿ ಸ್ಟುಡಿಯೋದಲ್ಲಿ ಇದ್ದಾರೆ ಅನ್ನೋ ಕಾರಣಕ್ಕೆ ಮಂಜುನಾಥ್ ಅವರನ್ನ ಕೇಳ್ತಿದ್ದೀನಿ. ಅದ್ರಲ್ಲಿ ಅವ್ರು ಹೇಳ್ತಾರೆ, ನನಗೆ ಪರಿಚಿತನೊಬ್ಬ ಹೇಳ್ದ ದುಡ್ಡು ಕೊಡ್ತೀನಿ ವಿಡಿಯೋ ಮಾಡು ಅಂತ ಹೇಳಿ. ಅದನ್ನ ಪ್ಲೇ ಮಾಡಬಹುದಾ? ಎಸ್, ಖಂಡಿತ ಮಾಡಬಹುದು ಮೇಡಮ್. ನೀವು ಅದನ್ನ ರೆಡಿ ಮಾಡ್ಕೊಳ್ಳೋದ್ರೊಳಗಡೆ ಚಂದ್ರಶೇಖರ್ ಅವರೇ ಏನ್ ನಡೀತಿದೆ ಅಂತ ಹೇಳಿ. ಮಾಧ್ಯಮಗಳು ಮಾತನಾಡಿದ್ರೆ ಪೇಮೆಂಟ್ ಅಂತಾರೆ, ಆದ್ರೆ ಕೇವಲ ದುಡ್ಡಿಸ್ಕೊಂಡು ಒಂದು ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧವಾಗಿ ನಿಲ್ಲಕ್ಕೆ ಹಿಂದೂಗಳೇ ಯೂಟ್ಯೂಬರ್ಗಳು ಅನ್ನೋ ಹೆಸರಲ್ಲಿ ನಿಂತು ಬಿಡ್ತಾರೆ ಅಂದ್ರೆ, ಇದನ್ನ ಪ್ರಶ್ನೆ ಮಾಡಿದ್ರೆ ನಾವು ಸೌಜನ್ಯ ವಿರುದ್ಧ, ಇದ್ರ ಬಗ್ಗೆ ಮಾತನಾಡಿದ್ರೆ ನಾವು ಹೆಣ್ಮಕ್ಳ ವಿರುದ್ಧ, ಹೆಣ್ಮಕ್ಳಾಗಿ ಈ ತರ ಕಾಮೆಂಟ್ಗಳು ನಮಗ್ ಬರುತ್ತೆ. ಚಂದ್ರಶೇಖರ್ ಅವರೇ, ನಾನು ಹೇಳ್ತಾ ಇದ್ದೆ, ಸೌಜನ್ಯ ಪರ ಯಾರ್ಯಾರು ಹೋರಾಟ ಮಾಡ್ತಾವ್ರೆ ಎಲ್ಲರೂ ಕೂಡ ಈ ಪೇಮೆಂಟ್ಗಾಗೆ ಮಾಡ್ತಿರ್ತಕ್ಕಂಥದ್ದು. ಇದು ಸೌಜನ್ಯರ ಪರ ಹೋರಾಟ ಅಲ್ಲ, ಯಾರು ನ್ಯಾಯದ ವಿರುದ್ಧವಾದಂತಹ ಹೋರಾಟ. ಸಂತೋಷ್ ರಾವ್ ಪರ ಯಾರು ಆರೋಪಿತನಲ್ಲ ಅಥವಾ ಯಾರು ತಪ್ಪಿತಸ್ಥ ಅಂತೇಳಿ ತನಿಖೆಗಳು ಹೇಳಿದಾವಲ್ಲ, ಅದರ ಪರವಾಗಿರ್ತಕ್ಕಂಥವ್ರು. ಒಂದು ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನೀವು ಒಂದು ವಿಷಯ ಅಸೈಡ್ ಮಾಡಿ ಇಟ್ಬಿಡಿ, ಪಕ್ಕದಲ್ಲಿ ಇಟ್ಬಿಡಿ. ಏನು ಯೂಟ್ಯೂಬರ್ಗಳು ಯಾರು ದುಡ್ಡು ತಗೊಂಡಿಲ್ಲ ಅಂತೇಳಿ. ಸಪೋಸ್ ತಗೊಂಡಿಲ್ಲ ಅಂತ ಹೇಳಿದ್ರೆ ಸ್ಮಿತಾ, ಇದೇ ಯೂಟ್ಯೂಬ್ ಚಾನಲ್ಗಳಿಗೆ ಏನು ಮಾಡಬೇಕು, ಸಮಾಜದಲ್ಲಿ ಸತ್ಯ ಕೊಡಬೇಕು, ಅವ್ರು ಇನ್ವೆಸ್ಟಿಗೇಷನ್ ಮಾಡಬೇಕು ತಾನೆ. ಕೇವಲ ಸೌಜನ್ಯದ ಒಂದೇ ಇದು ಹತ್ಯೆ ಆಗಿರ್ತಕ್ಕಂಥದ್ದು. ಶಮಿತಾ ಶೆಟ್ಟಿ ಅವರ ಹತ್ಯೆ ಏನೋ ಸೂಸೈಡ್ ಆಯ್ತು. ಚಿಕ್ಕ ಮಗು ರೀ, ಒಂದು 14-15 ವರ್ಷದ ಮಗು ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ಸೂಸೈಡ್ ಮಾಡ್ಕೊಂತು. ಅವ್ರ ತಂದೆ ಸಂದೇಶ್ ಶೆಟ್ರು ಗಲ್ಲಿಗೆ ಮನೆ ಆಫೀಸ್ಗಳಿಗೆ ಅಲಿತಾ ಇದ್ದಾರೆ ಇವತ್ತು. ನನ್ನ ಮಗಳು ಸತ್ತಿಲ್ಲ, ನನ್ನ ಮಗಳು ಸೂಸೈಡ್ ಅಲ್ಲ, ಅದೊಂದು ಕೊಲೆ, ವ್ಯವಸ್ಥಿತ ಕೊಲೆ, ಅದನ್ನ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಅದ್ರ ಕಡೆಗೆ ಸರ್ಕಾರವೂ ಗಮನ ಕೊಡ್ತಾ ಇಲ್ಲ, ಯಾವುದೇ ಯೂಟ್ಯೂಬರ್ ಗಮನ ಕೊಡ್ತಾ ಇಲ್ಲ. ಅದಕ್ಕೆ ಮುಂಚೆ ಅನನ್ಯ ಸೂಸೈಡ್ ಆಯ್ತು. ಬರೀ ಮೊರಾರ್ಜಿ ಶಾಲೆಯಲ್ಲೇನೆ 10-11 ಸೂಸೈಡ್ಗಳಾಗಿದ್ದಾವೆ. ಈ ಯೂಟ್ಯೂಬರ್ಸ್ಗಳ ಕಡೆ ಗಮನನೇ ಇಲ್ಲ. ಮಟ್ಟಣ್ಣನವರು ಬರ್ತಾರಲ್ಲ, ಮಟ್ಟಣ್ಣವರ ಪಕ್ಕದೂರಲ್ಲಿ ಅಂಜಲಿ ಹತ್ಯೆ ಆಗುತ್ತೆ, ನೇಹಾ ಹಿರೇಮಠ್ ಹತ್ಯೆ ಆಗುತ್ತೆ. ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಬೇಕು, ವಿಡಿಯೋ ಮಾಡಬೇಕು ಅಂತೇಳಿ ಈ ಯೂಟ್ಯೂಬರ್ಗಳಿಗೆ ಯಾರಿಗೂ ಅನಿಸ್ಲೇ ಇಲ್ಲ. ಕೇವಲ ಎಲ್ಲಾ ಯೂಟ್ಯೂಬರ್ಗಳಿಗೂ ಎಲ್ಲಾ ಅಂತ ಹೇಳಿದ್ರೆ ಇದು ಅವರಿಗೆ ಏನಲ್ಲ, ಚೆನ್ನಾಗಿ ಫಸಲು ಕೊಟ್ಟಿರ್ತಕ್ಕಂಥ, ಚೆನ್ನಾಗಿ ಹಾಲು ಕೊಟ್ಟಿರ್ತಕ್ಕಂಥ ಹಸು. ಇದು ಯಾವ್ದೋ ಸೌಜನ್ಯ ಕೇಸು. ಇವ್ ಯಾರು ವಿಡಿಯೋ ಮಾಡಿದ್ರೆ ಸಾಕು. ಹುಷಾರು ಸರ್, ನಿಮ್ಗೂ ಹೇಳ್ತಾರೆ ಸೌಜನ್ಯ ವಿರೋಧಿ, ಹೆಣ್ಮಕ್ಳಿಗೆ ನ್ಯಾಯ ಸಿಗೋದು ಇವ್ರಿಗೆ ಇಷ್ಟ ಇಲ್ಲ, ಹಾಗಾಗಿ ಹೀಗೆ ಮಾತಾಡ್ತಿದ್ದಾರೆ ಅಂತ. ನಿಮ್ ಬಗ್ಗೆನೂ ಮಾತಾಡ್ಬೋದು ನಾಳೆ
ನಾವು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೀವಿ, ನಿಜವಾದ ಸೌಜನ್ಯ ಪರ ಯಾರಾದ್ರೂ ಇದೆ ಅಂತ ಹೇಳಿದ್ರೆ ಅದು ಬಿಜೆಪಿ ಅವರದು. ನಾವು ಸೌಜನ್ಯ ಪರವಾಗಿರ್ತಕ್ಕಂಥವ್ರು. ಅದಕ್ಕೇನೆ ನಮ್ಮ ರಾಜ್ಯಾಧ್ಯಕ್ಷರು ಸೌಜನ್ಯ ಅವರ ಮನೆಗೆ ಹೋಗಿ ಇವತ್ತು ಮತ್ತೆ ಹೇಳ್ತಾ ಇದ್ದೀನಿ ಸ್ಮಿತಾ, ಸೌಜನ್ಯ ಸಾವಿಗೆ ನ್ಯಾಯ ಕೊಡೋದಕ್ಕೆ ಇರ್ತಕ್ಕಂಥ ಒಂದೇ ಒಂದು ಬಾಗಿಲು, ಒಂದೇ ಒಂದು ದಾರಿ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್. ಅದು ಬಿಟ್ಟು ಬೇರೆ ಯಾವುದೇ ದಾರಿ ಇಲ್ಲ. ಈ ಯಾವುದೇ ಪಾಪಿಗಳು ಅದು ತನಿಖೆಗೂ ಹೋಗಲ್ಲ, ಸುಪ್ರೀಂ ಕೋರ್ಟ್ಗೂ ಹೋಗಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಹೋದ್ರೆ ಇವ್ರ ಬುಡಕ್ಕೆ ನೀರು ಬೀಳುತ್ತೆ ಅಂತೇಳಿ ಇವತ್ತು ಬಿಜೆಪಿ ಅದೇನು ಏಕೈಕ ಮಾರ್ಗ ಆಗಿದೆಯಲ್ಲ ಆ ಮಾರ್ಗಕ್ಕೆ ಅವ್ರ ಮನೆಗೆ ಹೋಗಿ ಸೌಜನ್ಯ ಅವರ ತಾಯಿಗೆ ಹೇಳಿದರೆ ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು, ಎಷ್ಟಾದ್ರೂ ಖರ್ಚಾಗ್ಲಿ ತಾಯಿ, ನಾವು ಅದನ್ನ ಬರ್ಸ್ಕೊಡ್ತೀವಿ, ಪಕ್ಷದಿಂದ ಫ್ಲೈಟ್ ಚಾರ್ಜ್ ಕೊಡ್ತೀವಿ, ಇದ್ರದ್ದು ಅಡ್ವೊಕೇಟ್ ಫೀಸ್ ಕೊಡ್ತೀವಿ, ಕೋರ್ಟ್ ಫೀಸ್ ಎಲ್ಲ ಖರ್ಚು ನೋಡ್ಕೊತೀವಿ, ಎಲ್ಲವನ್ನ ನಾವು ನೋಡ್ಕೊತೀವಿ ಅಂತೇಳಿ ಈಗ ಈ ಹೋರಾಟಗಾರರ ಅಸಲಿ ಎತ್ತು ಆಚೆ ಬರುತ್ತೆ. ಹೇಳಾಗ್ಲೇ 4 ದಿವಸ ಆಯ್ತು, ಒಬ್ಬ ಹೋರಾಟಗಾರ ಉಸಿರು ಬಿಟ್ಟಿಲ್ಲ. ಸೊ ಸುಪ್ರೀಂ ಕೋರ್ಟ್ ಹೋಗ್ತೀವಿ ಅಂತ ಹೇಳಿಲ್ಲ, ಅವು ಹೋಗ್ಲಿಲ್ಲ ಅಂತ ಹೇಳಿದ್ರೆ ಜನನೇ ಇವ್ರಿಗೆ ಷಡ್ಯಂತ್ರಕ್ಕೆ ಎಳ್ಳು ನೀರು. ಸರಿ ಮಂಜುನಾಥ್ ಅವರೇ, ಈಗ ಚಂದನ್ ಅನ್ನೋರು ಹೇಳ್ತಾ ಇದ್ದಾರೆ ಸುಮಂತು ಹಾಗೆ ನೀವೆಲ್ಲ ಸೇರ್ಕೊಂಡು ಅವ್ರ ಮೇಲೆ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಹೇಳಿ, ಆದ್ರೆ ನೀವ್ ಹೇಳ್ತಿದ್ದೀರಿ ಇಲ್ಲ ಇವರೇ ಮಾತನಾಡಿದ ಒಂದು ವಿಡಿಯೋ ಇದೆ ಅಂತ ಹೇಳಿ. ಅದೇನ್ ವಿಡಿಯೋ ತೋರಿಸಬಹುದಾ? ಸಾಧ್ಯ ಆದ್ರೆ ಇದನ್ನ ಝೂಮ್ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಝೂಮ್ ಮಾಡಿ ತೋರಿಸುವ. ವಾಲ್ಯೂಮ್ ಸ್ವಲ್ಪ ನಿಮ್ ಮೈಕ್ ಹತ್ರ ಇಟ್ಕೊಂಡು. ಆ ಸಂದರ್ಭದಲ್ಲಿ ನಮ್ಮದೇ ಒಂದು ಯೂಟ್ಯೂಬ್ ಕಮ್ಯುನಿಟಿಯ ನನಗೆ ಗೊತ್ತಿರ್ತಕ್ಕಂತ ಒಬ್ಬ ಹುಡುಗ ನನಗೆ ಫೋನ್ ಮಾಡ್ತಾನೆ. ಸೌಜನ್ಯಗೆ ಸಂಬಂಧಪಟ್ಟಾಗೆ ಏನೀಗ ಹೋರಾಟಗಳು ನಡೀತಾ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟಾಗೆ ವಿಡಿಯೋ ಮಾಡ್ತೀರಾ, ನಾನು ನಿಮ್ಗೆ ದುಡ್ಡು ಕೊಡಿಸ್ತೀನಿ ಅಂತ ನನಗೆ ಗೊತ್ತಿರೋನೊಬ್ಬ ಹೇಳ್ತಾನೆ. ಅವನ ಹೆಸರು ಬೇಡ. ನಾನು ಫಸ್ಟ್ ಕೋಪ ಬರುತ್ತೆ. ಒಂದಾಗಿರೋದು ಹೆಣ್ಮಗು ಒಂದು ಅನ್ಯಾಯ ಆದವ್ರ ಮನೆಯವ್ರು ಏನ್ ಕೇಳ್ತಾರೆ, ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಅಥವಾ ನೋವನ್ನ ತೋರಿಸ್ಕೊಳ್ತಾರೆ. ಅದನ್ನ ನೋಡಿ ನಾವು ಮರುಕ ವ್ಯಕ್ತಪಡಿಸ್ಬಿಟ್ಟು ನಾವು ಮಾತಾಡ್ಬೇಕು, ಅದ್ರ ಬಗ್ಗೆ ನಾವು ನ್ಯಾಯಕ್ಕೆ ನಿಂತ್ಕೋಬೇಕು. ಬಟ್ ಇವ್ನ ಯಾಕೆ ದುಡ್ಡು ಕೊಡಿಸ್ತೀನಿ ಅಂತವನೇ, ಏನ್ ಸಮಥಿಂಗ್ ರಾಂಗ್ ಅಲ್ಲ ಇಲ್ಲಿ ಅನ್ನುವಂತ ಲೆಕ್ಕಾಚಾರ ಬಂತು. ಈ ವಿಡಿಯೋ ಆಕ್ಚುಲಿ ಇವತ್ತು ಚಂದನ್ ಗೌಡ ಅವರ ಯೂಟ್ಯೂಬ್ ನಲ್ಲಿ ಇಲ್ಲ. ಯಾಕೆ? ಮೊದಲನೇ ಪ್ರಶ್ನೆ. ನಮ್ಮದೇ ಕಮ್ಯುನಿಟಿಯ ಯೂಟ್ಯೂಬ್ ಹೇಳಿದಾರೆ, ಇನ್ನೊಂದ್ಸತಿ ಹೇಳ್ಬಿಡಿ ಸರ್, ಕೆಲವರಿಗೆ ಕೇಳಿಸಿಲ್ಲ ಅಂತಂದ್ರೆ ವಾಲ್ಯೂಮ್ ಸ್ವಲ್ಪ ಲೋ ಇತ್ತು. ಇದೇ ಚಂದನ್ ಗೌಡ ಹೇಳುವ ಪ್ರಕಾರ ನಮ್ಮದೇ ಯೂಟ್ಯೂಬ್ ಕಮ್ಯುನಿಟಿಯ ಒಬ್ಬ ಹುಡುಗ ನನಗೆ ಫೋನ್ ಮಾಡ್ತಾನೆ, ಸೌಜನ್ಯ ಪರವಾಗಿ ಹೋರಾಟ ಮಾಡಬೇಕು, ಧರ್ಮಸ್ಥಳದ ವಿರುದ್ಧವಾಗಿ ಹೋರಾಟ ಮಾಡಬೇಕು, ಅದಕ್ಕೆ ನಿನಗೆ ಫಂಡಿಂಗ್ ಕೊಡಿಸ್ತೀವಿ ಅಂತ ನನಗೆ ಫೋನ್ ಮಾಡ್ತಾನೆ. ಒಂದು ಸೌಜನ್ಯ ಅಂದ್ರೆ ಹೆಣ್ಣು ಮಗಳಿಗೆ ನ್ಯಾಯ ಕೇಳುವ ದೃಷ್ಟಿಯಿಂದ ನಾನು ದುಡ್ಡು ತಗೊಂಡು ಮಾಡಬಾರ್ದು ಅಂತ ನನಗೊಂಥರ ಅನ್ನಿಸ್ಬಿಡುತ್ತೆ. ಅವನ ಹೆಸರು ಇಲ್ಲಿ ಬೇಡ ಅಂತ ಹೇಳ್ತಾರೆ. ಯಾಕೆ ಅವನ ಹೆಸರು ಬೇಡ? ಅವರದ್ದೇ ಕಮ್ಯುನಿಟಿಯ ಯೂಟ್ಯೂಬ್ ಚಾನೆಲ್ನ ಹುಡುಗ ಅವನಾಗಿರ್ಬೇಕಾದ್ರೆ ಅವನು ಧರ್ಮಸ್ಥಳದ ವಿರುದ್ಧ ಹಾಗೂ ಸೌಜನ್ಯ ಪರವಾಗಿ ಹೋರಾಟ ಮಾಡೋದಕ್ಕೆ, ವಿಡಿಯೋ ಮಾಡೋದಕ್ಕೆ, ಕಂಟೆಂಟ್ ಮಾಡೋದಕ್ಕೆ ಆತ ದುಡ್ಡು ಕೊಡ್ತೀನಿ ಅಂತ ಇವ್ರಿಗೆ ಆಫರ್ ಮಾಡೋದಾದ್ರೆ ಅವನ ಹೆಸರನ್ನ ಪ್ರಪಂಚದ ಮುಂದೆ ಹೇಳ್ಬೇಕಲ್ವ ಇವರು? ಯಾಕೆ ಹೇಳಲ್ಲ? ದಯವಿಟ್ಟು ಚಂದನ್ ಗೌಡ ಈ ಲೈವ್ಗೆ ಬರಬೇಕು, ಫೋನ್ ಮುಖಾಂತರ ಆದ್ರೂ ಅಷ್ಟೇ ಬರಬೇಕು. ಯಾಕೆ ಅಂತಂದ್ರೆ ಸಾಕಷ್ಟು ದಿನಗಳಿಂದ ನನಗೆ ಫೋನ್ ಮೇಲೆ ಫೋನ್ ಮಾಡಿ ಚಾಲೆಂಜ್ ಹಾಕಿದ್ದಾರೆ. ಈ ವಿಚಾರದಲ್ಲಿ ಎಲ್ಲಿಗೆ ಬೇಕಾದ್ರೂ ಬರೋದಕ್ಕೆ ರೆಡಿ ಇದೀನಿ, ಚಂದನ್ ಅವರು ನಮ್ಮ ಕಾರ್ಯಕ್ರಮ ಇನ್ ಕೇಸ್ ಗಮನಿಸ್ತಿದ್ರೆ ಅಥವಾ ಅವರು ವಿಡಿಯೋ ಮಾಡೋದ್ರಲ್ಲಿ ಬಿಸಿ ಇದ್ದಾರೆ ಏನೋ ಗೊತ್ತಿಲ್ಲ, ಅವರ ಫ್ರೆಂಡ್ ಸರ್ಕಲ್ ಫ್ಯಾಮಿಲಿನೋ ಯಾರಾದ್ರೂ ನಮ್ಮ ಈ ಡಿಬೇಟ್ ಅನ್ನ ಗಮನಿಸ್ತಾ ಇದ್ರೆ, ನಿಮಗೆ ನಮ್ಮ ಆಫೀಸಿಂದ 50 ಬಾರಿ ಕಾಲ್ ಬಂದಿದೆ, ಹಾಗಾಗಿ ನಮ್ಮ ನಂಬರ್ ಗೊತ್ತಿಲ್ಲ ಅಂತ ಹೇಳಿ ನೀವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ದಯಮಾಡಿ ವಾಪಸ್ ಕಾಲ್ ಬ್ಯಾಕ್ ಮಾಡಿ. ನಿಮ್ಗಾಗಿ ಆಲ್ರೆಡಿ ನೋಡಿರ್ತಾರೆ. ಅವ್ರೀಗ ನೀವು 50 ಸಲ ಕರೆ ಮಾಡಿರೋದ್ರಿಂದ ಈ ಕಾರ್ಯಕ್ರಮದಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನು ಪ್ರತಿಯೊಂದು ಗಮನಿಸ್ತಾ ಇರ್ತಾನೆ. ನಾನು ಅವನಿಗೆ ನೇರವಾದಂತಹ ಕರೆ ಕೊಡ್ತಾ ಇದ್ದೀನಿ. ತನಗೆ ಧೈರ್ಯ ಅನ್ನುವಂಥದ್ದಿದ್ರೆ, ನೈಜತೆ ಅನ್ನೋದೇನಾದ್ರೂ ನಿನ್ನ ಮನಸ್ಸಿನಲ್ಲಿದ್ರೆ ದಯಮಾಡಿ ರಿಪಬ್ಲಿಕ್ ಕನ್ನಡ ಒಂದು ಕಾಲ್ ಮಾಡಿ, ಕಾಲಲ್ಲಾದ್ರೂ ಅಟ್ಲೀಸ್ಟ್ ಜಾಯ್ನ್ ಧರ್ಮಸ್ಥಳ ವಿಚಾರದಲ್ಲಿ ಚಂದನ್ ಗೌಡ ಅವರು ಏನು SIT ಫಾರ್ಮ್ ಆಯ್ತಲ್ಲ ಅಲ್ಲಿಂದ ಹಿಡಿದು ಅವರ ಲಾಸ್ಟ್ ವಿಡಿಯೋದ ತನಕ ನಾನು ಧರ್ಮಸ್ಥಳದ ವಿಚಾರದಲ್ಲಿ ಒಂದೇ ಒಂದು ಸಿಂಗಲ್ ಸುಳ್ಳನ್ನು ಕೂಡ ಹೇಳಿಲ್ಲ ಅನ್ನೋದು ನಿಜಾನೇ ಆಗಿದ್ರೆ ಬರಬೇಕು ಲೈವ್ಗೆ. ಬೇಜಾನ್ ಸುಳ್ಳುಗಳಿದಾವೆ, ಕಂತೆ ಸುಳ್ಳುಗಳಿದಾವೆ, ಹಸಿ ಸುಳ್ಳುಗಳಿದಾವೆ. ಚಂದನ್ ಗೌಡ ಅವ್ರು ಬರಬೇಕು. ಚಂದನ್ ಅವರಿಗೆ SIT ಅಧಿಕಾರಿಗಳಾಗ್ಲಿ ಅಥವಾ ಈ ಕೋರ್ಟ್ ನಲ್ಲಿ ವಾದ ಮಂಡಿಸಿದ ಲಾಯರ್ಗಳಾಗ್ಲಿ ಅಥವಾ ಪೊಲೀಸ್ ಇನ್ವೆಸ್ಟಿಗೇಟರ್ ಆದ್ರಿ ಯಾರ್ದಾದ್ರೂ ಸಂಪರ್ಕ ಇರ್ಲಿಕ್ಕೆ ಸಾಧ್ಯ? ಯಾಕಂದ್ರೆ ಒಂದೇ ಒಂದು ಸುಳ್ಳು ಹೇಳಿಲ್ಲ ಅಂತ ಅಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಹೇಳೋರ್ಗೆ ಸಂಪರ್ಕ ಇರ್ಲಿಕ್ಕೆ ಸಾಧ್ಯ ಇದೆ. ಯಾಕೆ ಹೇಳ್ತೀನಿ ಅಂತಂದ್ರೆ ಮೇಡಮ್, ಇವರೆಲ್ಲ ಒಂದೇ ಗ್ಯಾಂಗು. ನೀವೇನು ಬುರುಡೆ ಗ್ಯಾಂಗ್ ಅಂತ ಕರಿತಿರಲ್ಲ, ಇವರೆಲ್ಲ ಒಂದೇ ಗ್ಯಾಂಗು. ಅದನ್ನ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ನಾನು ಯಾವುದನ್ನು ಕೂಡ ಸಾಕ್ಷಿ ಇಲ್ಲದೆ ಮಾತಾಡಲ್ಲ. ಇದೇ ಚಂದನ್ ಗೌಡ ಅವರು ಅವರ ಯೂಟ್ಯೂಬ್ ನಲ್ಲಿ ಮಾಡಿರುವ ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾರೆ, ಯಾವತ್ತು ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಸ್ ಗಳ ಮೇಲೆ ಹಲ್ಲೆ ಆಗುತ್ತೆ, ಹಲ್ಲೆ ಆಗಿದ್ದು ಸುಳ್ಳು ಸುದ್ದಿಗಳನ್ನ ಪ್ರಚಾರ ಮಾಡಿದ್ದಕ್ಕೋಸ್ಕರ ಅಲ್ಲಿನ ಗ್ರಾಮಸ್ಥರು ಅವರ ಮೇಲೆ ಹಲ್ಲೆ ಮಾಡಿದ್ದು. ಸುಳ್ಳು ಹೇಳ್ತಾ ಇದ್ರ, ಇವತ್ತು ಅಷ್ಟು ಮೂಳೆ ಸಿಕ್ತು, ಇಷ್ಟು ಮೂಳೆ ಸಿಕ್ತು ಅಂತ ಸುಳ್ಳು ಹೇಳ್ತಾ ಇದ್ರ ಅಂತ ಹಲ್ಲೆ ಆಗಿದ್ದು. ಓಕೆನಾ? ಅವತ್ತಿನ ದಿನ ಇದೇ ಚಂದನ್ ಗೌಡ ವಿಡಿಯೋ ಮಾಡ್ತಾರೆ, ಅವರೆಲ್ಲ ನಮ್ಮ ಹುಡುಗರು,
ನಮ್ಮ ಯೂಟ್ಯೂಬ್ ಕಮ್ಯುನಿಟಿಯ ಹುಡುಗರು. ಅವ್ರು ಇವತ್ತು ಹಾಸ್ಪಿಟಲ್ ನಲ್ಲಿ ಮಲ್ಕೊಂಡಿರೋದಕ್ಕೆ ಸತ್ಯ ಹೊರಗಡೆ ಬರ್ತಾ ಇಲ್ಲ ಅಂತ. ಅಲ್ಲಿಯವರೆಗೂ ಆ ಕುಡ್ಲಾ ರಾಂಪೇಜ್, ಯುನೈಟೆಡ್ ಮೀಡಿಯಾ, ಈ ಎಲ್ಲಾ ಯೂಟ್ಯೂಬ್ ಚಾನೆಲ್ಗಳಲ್ಲೂ ಹೇಳಿದಂತಹ ಅಷ್ಟು ವಿಷಯ ಚಂದನ್ ಗೌಡ ಪ್ರಕಾರ ಸತ್ಯ. ಸರಿ, ಅವ್ರು ಅದ್ ಎಂತ ವಿಡಿಯೋಗಳನ್ನ ಮಾಡಿದ್ರು, ಹಾಗಾದ್ರೆ ಅವ್ರಿಗೂ ಕೂಡ ದುಡ್ಡು ಸಿಕ್ಕಿರೋ ಸಾಧ್ಯತೆಗಳಿದೆಯಾ ಚಂದನ್ ಅವ್ರಿಗೆ? ಈ ಚಂದನ್ ಅವರು ಕೂಡ ನಾವು ಕೆಲವರ ಹೆಸರು ಹೇಳಿ, ಕೆಲ ಪೇಜ್ಗಳ ಹೆಸರು ಹೇಳಿ ಅವರಿಗೆ ಸುಮ್ಮನೆ ನಮ್ಮ ವ್ಯೂವರ್ಸ್ಗೆ ಕನ್ಫ್ಯೂಸ್ ಮಾಡೋದು ಬೇಡ ಅನ್ನೋ ಕಾರಣಕ್ಕೆ ಆ ಚಾನೆಲ್ಗಳ ಹೆಸರನ್ನು ಅವಾಯ್ಡ್ ಮಾಡ್ತಿದ್ದೀನಿ. ಆ ಪೇಜ್ಗಳಲ್ಲಿ ಬರ್ತಾ ಇದ್ದ ಕಾಂಟೆಂಟ್ಗಳು ಹೇಗಿತ್ತು, ಟೂಲ್ ಕಿಟ್ ನ ಭಾಗನ, ಇದ್ರ ಬಗ್ಗೆ ಕೂಡ ನಾವು ಮಾತುಕತೆ ಮುಂದುವರ್ಸೋಣ. ಬ್ರೇಕ್ ಆದ್ಮೇಲಾದ್ರೂ ಚಂದನ್ ಅವ್ರು ಜಾಯ್ನ್ ಆಗ್ಲಿ ಅನ್ನೋ ನಿರೀಕ್ಷೆ ಇದೆ. ಬ್ರೇಕ್ ಟೈಮ್ ಅಲ್ಲಿ 7 ಬಾರಿ ಕರೆ ಮಾಡಿದ್ವಿ, ಚಂದನ್ ಅವರು ಫೋನ್ ಪಿಕ್ ಮಾಡ್ತಾ ಇಲ್ಲ, ಬಹಳ ಬಿಸಿ ಇದ್ದಾರೆ. ಅಭಿ ಅವರೇ, ನೀವು ಆರೋಪ ಮಾಡ್ತಿರೋದಕ್ಕೆ ಸಾಕ್ಷ್ಯ ಏನಪ್ಪಾ? ಅವ್ರು ದುಡ್ಡಿಸ್ಕೊಂಡೇ ವಿಡಿಯೋ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷ್ಯ ಏನು? ಸುಮಂತ್ ಸಾರಿ. ಹಾ ಮೇಡಮ್, ಈ ಹಿಂದೆ ಅದೇ ಹೇಳಿದ್ನಲ್ಲ ಮೇಡಮ್, ಇದೇ ಚಂದನ್ ಗೌಡ್ರು 1.5 ವರ್ಷದ ಹಿಂದೆ ಇದೇ ಚೈನ್ ನಾಡ ಮಾಡಕ್ದವ್ರು ಇವಾಗ 1.5 ವರ್ಷ ಆದ್ಮೇಲೆ 20 ರಿಂದ 25 ವಿಡಿಯೋ ಬಿಟ್ಟಿದ್ದಾರೆ ಅವರ ಚಾನಲ್ ಅಲ್ಲಿ. 20 ರಿಂದ 25 ವಿಡಿಯೋಗೆ 50-60 ಲಕ್ಷ ಸಂಪಾದನೆ ಮಾಡ್ಬೋದು ಯೂಟ್ಯೂಬ್ ಅಲ್ಲಿ. ಅವ್ರ ಮೇನ್ ಇನ್ಕಮ್ ಇದ್ದಿದ್ದೆ ಯೂಟ್ಯೂಬ್. ಅದೇನೋ ಬಟ್ಟೆ ಅಂಗಡಿ ಬೇರೆ ಇದೆ ಅವ್ರಿಗೆ, ಅದರಿಂದ ಬಿಸ್ನೆಸ್ ಆಗ್ತಿರ್ಬೋದು ಮೇಡಮ್. ಆ ಬಟ್ಟೆ ಅಂಗಡಿ ಮಾಡಕ್ಕೆ 45 ರಿಂದ 50 ಲಕ್ಷ ಖರ್ಚಾಗಿರೋದು. ಅದನ್ನೇ ಮಾತಾಡ್ತಾ ಇರೋದು ನಾನು. ಆ ಬಟ್ಟೆ ಅಂಗಡಿ ಮಾಡಕ್ಕೆ ಅಷ್ಟು ಖರ್ಚಾಗಿರೋದು. ಯಾವಾಗ ಎಲೆಕ್ಷನ್ ಆದ್ಮೇಲೆ ಬಟ್ಟೆ ಅಂಗಡಿ ಮಾಡಿರೋದು? ಸಮೀರ್ ವಿಡಿಯೋ ಬಂದು 1 ಮಂತ್. ನಿಮ್ಗೂ ಏನೋ ದುಡ್ಡು ಕೊಟ್ಟಿದ್ದಾರಂತೆ ಧರ್ಮಸ್ಥಳದ ಪರವಾಗಿ ವಿಡಿಯೋ ಮಾಡೋಕೆ. ಕೀರ್ತಿ ಅವರೇನೋ ದುಡ್ಡು ಕೊಟ್ಟಿದ್ದಾರೆ, ಹಿಂಗೂ ಕೂಡ ಕೆಲ ಯೂಟ್ಯೂಬ್ ಗಳಲ್ಲಿ ವಿಡಿಯೋಗಳು ಹಾಕ್ತಿದ್ದಾರೆ. ನಿಮ್ ಗಮನಕ್ಕೆ ಬಂದಿರಬಹುದು ಅದು? ಇದೇ ಚಂದನ್ ಗೌಡ ಅವರೇ ನಿನ್ನೆ ಅವರ ವಿಡಿಯೋದ ಯೂಟ್ಯೂಬ್ ಚಾನಲ್ ನಲ್ಲಿ ಒಂದು ವಿಡಿಯೋನ ಮಾಡ್ತಾರೆ. ವಿಡಿಯೋನ ಮಾಡ್ಬಿಟ್ಟು ಅದರಲ್ಲಿ ಒಂದು ಸ್ಕ್ರೀನ್ ಶಾಟ್ ಅನ್ನ ಹಾಕ್ತಾರೆ. ಇದೇ ಸುಮಂತು ನಾಗರಭಾವ್ಯ ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಒಂದಷ್ಟು ಜನ ಹೋಗಿ, ಅಂದ್ರೆ ಕೀರ್ತಿ ಅವರ ಹೆಸರನ್ನು ಸೇರಿಸಿ 2 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಇವ್ರನ್ನ ಕರ್ಕೊಂಡ್ ಬಂದು ನಮ್ಮ ವಿರುದ್ಧ ಈ ತರ ಷಡ್ಯಂತ್ರ ಮಾಡು, ಚಂದನ್ ಗೌಡ ವಿರುದ್ಧ ಈ ತರ ಮಾಡು ಅಂತ ಮಾತಾಡಿದಾನೆ ಅಂತ ಹೇಳ್ಬಿಟ್ಟು ಯಾರೋ ನನಗೆ ಮೆಸೇಜ್ ಹಾಕಿದ್ದಾರೆ ಅಂತ ಒಂದು ಸ್ಕ್ರೀನ್ ಶಾಟ್ ಅನ್ನ ಹಾಕ್ತಾರೆ. ಆ ಸ್ಕ್ರೀನ್ ಶಾಟ್ ಅಲ್ಲಿ ಇರೋ ಫೋಟೋ ಯಾರು ಗೊತ್ತಾ? DP ವಿರಾಟ್ ಕೊಹ್ಲಿ, MS ಧೋನಿ. ಇವ್ರದ್ದು ಒಂದು ಇದೆಯಲ್ಲ, ಇದು ಫೇಕ್ ಅಕೌಂಟ್, ಇದು ಒರಿಜಿನಲ್ ಅಕೌಂಟ್, ಇವ್ರು ನಿಜ ಹೇಳ್ತಾ ಇದಾರಾ, ಸುಳ್ಳು ಹೇಳ್ತಾ ಇದಾರಾ? ಇಲ್ಲ. ಅದೇ ಮನುಷ್ಯ ನಾನು ಸುಮಂತ್ ಗೌಡನ ಇಂಟರ್ವ್ಯೂ ಮಾಡಿದಾಗ ಫೋನ್ ಮಾಡಿ, ನಿನ್ನ ಹತ್ರ ಏನೋ ಪ್ರೂಫ್ ಇದೆ, ಹೆಂಗೋ ನೀವು ಅವನಿಗೆ ಪ್ಲಾಟ್ಫಾರ್ಮ್ ಕೊಟ್ಟೆ ಅಂತ ನನಗೆ ಕೇಳಿದಂತಹ ಇದೇ ಚಂದನ್ ಗೌಡ ಆ ವಿರಾಟ್ ಕೊಹ್ಲಿ, ಧೋನಿ ಇಬ್ರು ಸೇರ್ಬಿಟ್ಟು ಮೆಸೇಜ್ ಹಾಕಿದ್ರು ಚಂದನ್ ಗೌಡಂಗೆ. ಇವತ್ತು ನಾವು ಪ್ಲಾಟ್ಫಾರ್ಮ್ ಕೊಡ್ತಿದೀವಿ, ಬರ್ತಿಲ್ಲ, ಅವ್ರು ಏನ್ ಮಾಡೋದು? ನೀವು ಹೇಳ್ತಾ ಇದ್ರಿ ಸರ್, ಕಂಟಿನ್ಯೂ ಮಾಡಿ. ಮೇಡಮ್, ನನಗೂ ಒಂದು ಮೆಸೇಜ್ ಬಂದಿದೆ. ಇದೇ ಚಂದನ್ ಗೌಡ 50 ಲಕ್ಷ ರೂಪಾಯಿನ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಿಂದ ಬಂದಿದೆ, ನೋಡ್ಕೊಳ್ಳಿ ಅಣ್ಣ, ಅದೊಂಚೂರು ನೀವೇನಾದ್ರು ನಿಮ್ ಚಾನಲ್ ಅಲ್ಲಿ ವಿಡಿಯೋ ಮಾಡ್ಬೋದಾ ನೋಡಿ ಅಂತ ಯಾರೋ ಮೆಸೇಜ್ ಮಾಡಿದ್ದಾರೆ. ನಾನು ಆ ಮೆಸೇಜ್ ನ ಬೇಜವಾಬ್ದಾರಿ ತಂದಿಂದ ನಾನು ಪಬ್ಲಿಷ್ ಮಾಡಕ್ ಆಗುತ್ತೆ ಯೂಟ್ಯೂಬ್ ಅಲ್ಲಿ? ಯಾರೋ ಒಬ್ಬ ಫೇಕ್ ಅಕೌಂಟ್ ಅಲ್ಲಿ ಏನೋ 1000 ಮೆಸೇಜ್ ಮಾಡಿರ್ತಾನೆ, ಅಥವಾ ನನ್ನ ಫ್ರೆಂಡ್ ಹತ್ರ ನಾನೇ ಹೇಳಿ ಮೆಸೇಜ್ ಮಾಡಿಸ್ಕೊತೀನಿ. ಅಲ್ಲೇ ಇದ್ದಿದ್ರೆ ನಾನು ನಿಮ್ಗೆ ಸ್ಟುಡಿಯೋದಲ್ಲಿ ಇದ್ರೆ ಒಂದು ವಾಯ್ಸ್ ರೆಕಾರ್ಡ್ ಕಳಿಸಿದೆ. ಅದೇ ಕ್ಯಾಶಿಯರ್ ನ ಕೇಳ್ಕೊಳ್ಳಿ ಅನ್ಬಿಟ್ಟು ಅದೇ ಒಬ್ಬ ಮೆಸೇಜ್ ಮಾಡಿದವನು ಹೇಳಿದಾನೆ. ಒಂದ್ ಕೆಲಸ ಮಾಡೋಣ ಸರ್, ಮತ್ತೊಮ್ಮೆ ನಾನು ಓಪನ್ ಆಗಿ ಆಹ್ವಾನ ಕೊಡ್ತಾ ಇದ್ದೇನೆ ಚಂದನ್ ಅವ್ರಿಗೆ. ಇವತ್ತಿನ ಡಿಬೇಟ್ ಕಂತೂ ಬರ್ಲಿಲ್ಲ, ನಾಳೆನಾದ್ರೂ ಬನ್ನಿ. ಮತ್ತೆ ಇವ್ರೆಲ್ಲರೂ ಕೂಡ ಈಗೇನು ಸುಮಂತ್ ಅವ್ರು ಜಾಯ್ನ್ ಆಗಿದ್ದಾರೆ ಅಥವಾ ಚಂದನ್ ಅವ್ರು ಯಾವಾಗ ಬರ್ತಾರೋ ಅವಾಗ ಒಂದು ಡಿಬೇಟ್ ಮಾಡೋಣ. ಧರ್ಮಸ್ಥಳದ ವಿಚಾರದಲ್ಲಿ ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ, ಅಪರಾಧಿಗಳಿಗೂ ಹಾಗೆ ಕ್ಷೇತ್ರಕ್ಕೂ ವ್ಯತ್ಯಾಸ ಇದೆಯಪ್ಪ. ನಿಮಗೆ ಆಕ್ಷೇಪ ಇರೋದು ಅಲ್ಲಿರೋ ವ್ಯಕ್ತಿಗಳ ಮೇಲಾದ್ರೆ ವ್ಯಕ್ತಿಗಳ ಬಗ್ಗೆ ಮಾಡಿ, ಯೂಟ್ಯೂಬೋ ವಿಡಿಯೋನೋ ಲೈಕ್ಸೋ ವ್ಯೂವೋ. ಆದ್ರೆ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡ್ಲಿಕ್ಕೆ ದುಡ್ಡಿಸ್ಕೊಳ್ತೀರಿ, ಅದು ಹಿಂದೂಗಳಿಗಾಗಿ ಅಂದ್ರೆ ನಾನು ಏನ್ ಹೇಳ್ಬೇಕು ಗೊತ್ತಿಲ್ಲ. ನಮ್ಮ ಅದಕ್ಕೆ ಏನ್ ಕ್ಲಾರಿಟಿ ಕೊಡ್ತಾರೆ ಅಂತಂದ್ರೆ, ನಾವು ಎಲ್ಲಾದ್ರೂ ಧರ್ಮಸ್ಥಳದವರ ಹೆಸರನ್ನ ಹೇಳಿದೀವ, ಹೆಸರನ್ನ ತಗೊಂಡು ವಿಡಿಯೋನ ಮಾಡಿದೀವ ಅಂತ. ಆದ್ರೆ ಇವ್ರಿಗೆ ಒಂದ್ ಮನೆ ಇರುತ್ತೆ ಅಂತ ಅನ್ಕೊಳ್ಳಿ, ಆ ಮನೆಗೆ ನೇರವಾಗಿ ಕಲ್ಲನ್ನ ಹೊಡೆದ್ರೆ. ಒಂದ್ ಕೆಲಸ ಮಾಡೋಣ ಸರ್, ನಾಳೆ ಇನ್ ಡೀಟೇಲ್ ಆಗಿ ಇನ್ ಕೇಸ್ ಚಂದನ್ ಗೌಡ್ರು ಬಂದ್ರು ಅಂತಂದ್ರೆ ಇನ್ನೂ ಡೀಟೇಲ್ ಆಗಿ ಇದ್ರ ಬಗ್ಗೆ ಡಿಸ್ಕಷನ್ ಆಗಿ ಹೋಗ್ಲಿ. ಆದ್ರೆ ಧರ್ಮಕ್ಷೇತ್ರದ ವಿರುದ್ಧವಾಗಿ ಮಾತನಾಡ್ಲಿಕ್ಕೆ ದುಡ್ಡಿಸ್ಕೊಳ್ತಾರೆ, ಅದು ಹಿಂದೂಗಳಾಗಿ ಅಂದ್ರೆ ಏನ್ ಹೇಳ್ಬೇಕು ಅದನ್ನ ವೀಕ್ಷಕರಿಗೆ ಬಿಡ್ತಿದ್ದೀನಿ. ಸಾರಿ ಚಂದ್ರಶೇಖರ್ ಅವರೇ, ಇವತ್ತಿನ ಚರ್ಚೆಗೆ ಸಮಯ ಆದಷ್ಟೇ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಧನ್ಯವಾದ ಎಲ್ರಿಗೂ ಕೂಡ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH T+ ಮಸಾಲೆ.